ಮಹಾರಾಜರು ಅಂದರೆ ಯಾರೆಲ್ಲ ಸನ್ಯಾಸಿಗಳಿದ್ದಾರೆ, ಸೊ ಅವರೆಲ್ಲ ಫೆಸ್ಟಿವಲ್ ರಿಲೇಟೆಡ್ ಟಾಪಿಕ್ಸ್ ಹೇಳ್ತಾರೆ. ಈಗ ಬರುವಂಥ ಹಬ್ಬ ಏನಿದೆ ಆ ಹಬ್ಬದ ಅನುಸಾರನೇ ಪ್ರವಚನಗಳನ್ನು ಕೊಡ್ತಾರೆ. ಆ ಪ್ರವಚನಗಳನ್ನು ಕೊಡೋ ಮುಖ್ಯವಾದಂಥ ಉದ್ದೇಶ ಇನ್ನೊಬ್ಬರಿಗೂ ಕೂಡ ಮನಸ್ಸಲ್ಲಿ ಅದೇ ಭಾವನೆ ಮೂಡಲಿ. ಒಂದು ಲೆಕ್ಚರ್ ಇದೆ, ಸಿಲ್ವರ್ ಸ್ಪೂನ್ ಅಂತ ಹೇಳಿ. ಅದು ಸುಮಾರು 5 ಗಂಟೆ ಲೆಕ್ಚರ್, 5 hours. ಸೊ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಆ ರೀತಿ ಇದೆ. ತುಂಬ ಚೆನ್ನಾಗಿದೆ. ಅಲ್ಲಿ 3-4 ಸನ್ಯಾಸಿಗಳು ಒಟ್ಟಿಗೆ ಕುಂತು ಅವರ ಅನುಸಾರ ಅವರು ಹೇಳ್ತಾ ಹೋಗ್ತಾ ಇದ್ದಾರೆ. ಎಷ್ಟೋ ಜನ ಕೂತಿದ್ದಾರೆ ಅಲ್ಲಿ. ನಮಗೆ ಭಾಗವತಂ ಕ್ಲಾಸಲ್ಲಿ 10 ನಿಮಿಷ ನಮಗೆ ಚೆನ್ನಾಗಿ ಕೂಡಕ್ಕೆ ಬರಲ್ಲ. ಒಂದು 10 minutes ಕುಂತ ನಂತರ ನಮ್ಮ ಮನಸ್ಸು ಆ ಕಡೆ ಈ ಕಡೆ ವಿಚಲಿತ ಆಗೋದು, ಹಾಗೆ ಹೀಗೆ ಆಗುತ್ತೆ. ಬಟ್ ಅಲ್ಲಿ ಅಷ್ಟು ಶುದ್ಧ ಭಕ್ತರು ಹೇಳ್ತಾ ಇದ್ದಾರೆ. 5 hours ಕಂಟಿನ್ಯೂಸ್ ಅಲ್ಲೇ ಕೂತಿದ್ದಾರೆ ಎಲ್ಲ ಭಕ್ತಾದಿಗಳು. ಆ ರೀತಿ ಭಗವಂತನ ಒಂದು ಚರ್ಚೆ ತುಂಬ ಮಧುರವಾದಂಥದ್ದು. ಎಷ್ಟು ಕೇಳಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ. ಆ ಲೆಕ್ಚರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ಯಾವಾಗೇ ಪ್ರವಚನ ಶುರು ಆಗುತ್ತೆ, ಯಾವಾಗ ಶುದ್ಧ ಭಕ್ತರು ಮಾತನಾಡ್ತಾರೆ, ಶುದ್ಧ ಭಕ್ತರು ಮಾತನಾಡಿದಾಗ ಅವರ ಮಾತಲ್ಲೇ ಒಂದು ವಿಶೇಷವಾದಂತಹ ಕ್ಲೌಡ್ ಬರುತ್ತೆ. ವಾಟ್ ಈಸ್ ಕ್ಲೌಡ್? ಮೋಡಗಳು. ಇಲ್ಲಿ ಮೋಡಗಳು ಬಂದು ಸೇರುತ್ತೆ. ಆ ಮೋಡಗಳಲ್ಲಿ ಭಗವಂತನ ಅಪಾರವಾದಂಥ ಕೃಪೆ ತುಂಬಿರುತ್ತೆ. ಯಾವಾಗ ಆ ಮಾತುಗಳು ಇನ್ನೊಬ್ಬರ ಕಿವಿಯಲ್ಲಿ ಪ್ರವೇಶ ಮಾಡುತ್ತೋ ಆ ಮೋಡಗಳು ಅದು ಮೆಲ್ಲಕ್ಕೆ ಮಳೆಯನ್ನು ಸುರಿಸುತ್ತೆ. ಈ ರೀತಿ ಹೇಳ್ತಾರೆ. ಭಗವಂತನ ಒಂದು ಲೀಲೆಗಳನ್ನು ನಾವು ಚರ್ಚೆ ಮಾಡೋ ಸಮಯದಲ್ಲಿ ಭಗವಂತನ ಅಪಾರವಾದಂಥ ಕೃಪೆ ಇಲ್ಲಿ ಮೋಡಗಳಾಗಿ ಬಂದು ಆ ಮೋಡಗಳು ಇಲ್ಲಿ ನಮಗೆ ಮಳೆಯನ್ನು ಸುರಿಸುತ್ತೆ. ಅಂದರೆ ಅಲ್ಲಿ ಬರೋದು ನೀರಲ್ಲ, ಅಲ್ಲಿ ಬರೋದು ಕೃಪೆ. ಸೊ ನಾವು ಏನೇ ಆದರೂ ಕೂಡ ಭಗವಂತನ ಕೃಪೆ ಮೇಲೆ ಡಿಪೆಂಡ್ ಆಗ್ತೇವೆ. ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನಾವು ಭಗವಂತನ ಕೃಪೆ ಮೇಲೆ ಡಿಪೆಂಡ್ ಆಗ್ತೇವೆ. ಉದಾಹರಣೆಗೆ ನಾವು ತಗೊಳ್ಬೋದು, ನಮ್ಮ ದಿನನಿತ್ಯದ ಜೀವನದಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ, ಯಾರೇ ಆಗಲಿ ಹೊರಗಡೆ ಹೋಗ್ತಾ ಇದ್ದಾಗ, ಸೊ ಎಷ್ಟು ಸೇಫಾಗಿ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ. ಆದರೆ ಒಂದು ವಿಚಾರ ಮನಸ್ಸಲ್ಲಿ ಏನು ನಂಬಿಕೆ ಇಟ್ಕೊಂಡಿರ್ತಾರೆ ಭಗವಂತನ ಮೇಲೆ. ಭಗವಂತ ಹೆಂಗ ಕೃಪೆ ತೋರಿಸ್ತಾನೆ, ನಾನು ರಕ್ಷಣೆಯಿಂದ ಮತ್ತೆ ಮರಳಿ ಮನೆಗೆ ವಾಪಸ್ ಬರ್ತೇನೆ. ತಾಯಿಗೂ ಆ ಭಾವನೆ ಇರುತ್ತೆ, ಮಗುಗೂ ಆ ಭಾವನೆ ಇರುತ್ತೆ. ಅಂದರೆ ಹೇಗಾದರೂ ಭಗವಂತ ಕಾಪಾಡ್ತಾನೆ. ಅಂದರೆ ಭಗವಂತನ ಕೃಪೆ ಇಲ್ಲದೆ ನಮಗೆ ಭಾವನೆಯೂ ಬರಲ್ಲ. ಒಂದು ಭಗವಂತನ ಕೃಪೆ ಇಲ್ಲದೆ ನಾವು ರಕ್ಷಣೆಯೂ ಪಡೆಯುವುದಿಲ್ಲ. ಭಗವಂತನ ಒಂದು ರಕ್ಷಣೆ ಒಂದು ತಾಯಿಯ ಆಲಿಂಗನ ಹಾಗೆ. ತಾಯಿ ತನ್ನ ಮಗುವನ್ನು ಆಲಿಂಗನೆ ಮಾಡಿದಾಗ ಆ ಮಗುಗೆ ತುಂಬ ಪ್ರೀತಿ ಅನುಭವ ಆಗುತ್ತೆ. ಅಷ್ಟೇ ರಕ್ಷಣೆ ಆ ಮಗುಗೆ ಅನಿಸುತ್ತೆ. ನಾವು ಬೇಕಿದ್ರೆ ನೋಡ್ಬೋದು, ಚಿಕ್ಕ ಮಕ್ಕಳು ಬರ್ತಾರಲ್ವ, ನಮ್ಮ ಮಂದಿರದಲ್ಲೂ ಎಷ್ಟೋ ಭಕ್ತರ ಮಕ್ಕಳಿದ್ದಾರೆ. ಚಿಕ್ಕ ಮಕ್ಕಳು ಬಂದಿದ್ದಾಗ ಆ ಮಕ್ಕಳನ್ನು ಅವು ನೋಡಿ ಮುದ್ದಾಡ್ಬೇಕನ್ಸುತ್ತೆ. ನಾವು ಇನ್ನೊಬ್ರು ಯಾರಾದರೂ ಆ ಮಗುವನ್ನು ಅವ್ರ ತಾಯಿ ಕೈಯಿಂದ ತೊಗೊಂಡಿದ್ದ ತಕ್ಷಣವೇ ಮಗು ಅಳೋದು ಶುರು ಮಾಡುತ್ತೆ. ಜೋರಾಗೆ ಅಳುತ್ತೆ. ಏನೇ ಕೊಡಿ ಆ ಮಗುನ ಅದು ಸೈಲೆಂಟ್ ಆಗೋದಿಲ್ಲ, ಹಾಗೆ ಅಳ್ತಾ ಇರುತ್ತೆ. ನೀವು ಎಂಥ ವಸ್ತುಗಳನ್ನಾದರೂ ಕೊಡಿ, ಎಷ್ಟೇ ಕಾಸ್ಟ್ಲಿ ಐಟಮ್ ಕೊಡಿ, ಆ ಮಗು ಇನ್ನೂ ಅಳುತ್ತೆ. ಬೇಕಿದ್ರೆ ಅದನ್ನು ಬಿಸಾಕುತ್ತೆ, ಆದರೆ ಅದನ್ನು ಇಟ್ಕೊಳ್ಳೋದಿಲ್ಲ. ಬಟ್ ಒಮ್ಮೆ ಹೋಗಿ ಮತ್ತೆ ವಾಪಸ್ ಅವ್ರ ತಾಯಿಯ ಕೈಯಲ್ಲಿ ಇಟ್ಟರೆ ಆ ಮಗು ಅಲ್ಲಿ ಸೈಲೆಂಟ್ ಆಗಿಬಿಡುತ್ತೆ, ಸುಮ್ಮನೆ ಆಗಿಬಿಟ್ಟು ಅದು ತಾಯಿ ಆಲಿಂಗನೆಯಲ್ಲಿದ್ದೀನಿ, ರಕ್ಷಣೆ. ಒಂದು ಭಕ್ತನು ಕೇವಲ ಭಗವಂತನ ಲೀಲೆಯಲ್ಲಿ ಕೇಳ್ತಾ ಆ ಲೀಲೆಗಳೇ ಭಗವಂತನ ಆಲಿಂಗನ ಹಾಗೆ ಅದು ನಮ್ಮನ್ನು ರಕ್ಷಿಸುತ್ತೆ. ಈ ಎಲ್ಲ ಲೀಲೆಗಳು ನಮ್ಮನ್ನು ಯಾವ ರೀತಿ ರಕ್ಷಣೆ ಮಾಡ್ತಾ ಇದೆ ಅಂತ ಹೇಳಿದರೆ, ಭೌತಿಕ ವಿಚಾರಗಳು ಎಷ್ಟೇ ನಡೀತಿದ್ರೂ ಕೂಡ, ನಾವು ಭೌತಿಕ ಜೀವನದಲ್ಲಿ ಎಷ್ಟೇ ತೊಡಗಿದ್ರೂ ಕೂಡ, ನಾವು ಇಂತುವರೆಗೆ ಇನ್ನೂ ಕೂಡ ನಮ್ಮ ಮನಸ್ಸು ವಿಚಲಿತಗೊಂಡಿಲ್ಲ. ನಾವಿನ್ನ ಇಲ್ಲೇ ಭಕ್ತಿಯನ್ನು ಮಾಡ್ತಾ ಇದ್ದೇವೆ.
ಆ, ಶ್ರೀಲ ಪ್ರಭುಪಾದರ ಒಂದು ಉದಾಹರಣೆ ಇದೆ. ಶ್ರೀಲ ಪ್ರಭುಪಾದರಿಗೆ ಬಂದು ಒಬ್ಬ ಭಕ್ತ ಬಂದು ಹೇಳ್ತಾನೆ, ಪ್ರಭುಪಾದ ಆ, ಇಷ್ಟೆಲ್ಲ ಜನ ಇದ್ದಾರೆ, ಬಟ್ ಸುಮಾರು ಜನ ಇಸ್ಕೊಂಡು ಬಿಟ್ಟು ಹೊಂಟಿದ್ದಾರೆ, ಇಸ್ಕೊಂಡು ಬಿಟ್ಟು ಹೊಂಟಿದ್ದಾರೆ, ನಮ್ಮನ್ನೆಲ್ಲ ತ್ಯಾಗ ಮಾಡ್ತಾ ಇದ್ದಾರೆ. ನೀವು ಹೇಳಿರುವಂಥ ಎಲ್ಲ ವಿಚಾರಗಳನ್ನು ಪಾಲನೆ ಮಾಡುತ್ತಿರುವಂಥ ವ್ಯಕ್ತಿ ಈಗ ಅದಕ್ಕೆ ಭಿನ್ನವಾಗಿ ಅವನು ಪ್ರವರ್ತಿಸ್ತಾ ಇದ್ದಾನೆ. ಹೇಗೆ ಪ್ರಭುಪಾದ, ಬೇಜಾರಾಗ್ತಿದೆ, ನಿಮಗೆ ಬೇಜಾರಾಗಲ್ವಾ ಅಂತ ಕೇಳ್ತಾರೆ. ಪ್ರಭುಪಾದ ಅಂತಾರೆ, ನನಗೆ ಆಶ್ಚರ್ಯ ಆಗ್ತಾ ಇದೆ, ಆಶ್ಚರ್ಯ ಆಗ್ತಾ ಇದೆ. ಸೊ ಆ ವ್ಯಕ್ತಿ ಅನ್ಕೋತಾನೆ, ಪ್ರಭುಪಾದ ಏನು ಹೇಳ್ತಾ ಇದ್ದಾರೆ, ನಾನೇನು ಎಕ್ಸ್ಪೆಕ್ಟ್ ಮಾಡಿರೋದು, ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಪ್ರಭುಪಾದಿಂದ, ನನಗೂ ಆ ರೀತಿ ನಿನ್ನಲ್ಲಿರುವಂಥ ಭಾವನೆ ನನ್ನಲ್ಲೂ ಬರ್ತಾ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ. ಆದರೆ ಇಲ್ಲಿ ಪ್ರಭುಪಾದ ಹೇಳ್ತಾರೆ, ನನಗೆ ಆಶ್ಚರ್ಯ ಆಗ್ತದೆ. ಯಾಕೆ ಆಶ್ಚರ್ಯ ಆಗ್ತದೆ, ಇಷ್ಟೆಲ್ಲ ಜನ ಹೋಗ್ತಾ ಇದ್ರು ಕೂಡ ಇಷ್ಟೊಂದು ಜನ ಇನ್ನೂ ಇದ್ದಾರಲ್ವ ಇಸ್ಕಾನಲ್ಲಿ, ಇನ್ನೂ ಇಷ್ಟೊಂದು ಜನ ಇದ್ದಾರೆ, ಅವರು ಇರೋದೇ ಒಂದು ದೊಡ್ಡ ಆಶ್ಚರ್ಯ, ಇರೋದೇ ಒಂದು ದೊಡ್ಡ ಆಶ್ಚರ್ಯ. ಭೌತಿಕ ಜಗತ್ತು ತನ್ನ ಒಂದು ಕಾಂತಿಯಿಂದ ನಮ್ಮನ್ನು ಎಷ್ಟು ಆಕರ್ಷಣೆ ಮಾಡುತ್ತೆ. ನಮಗೆ ಈ ಇತ್ತೀಚೆಗೆ ಎಂಜಾಯ್ ಮಾಡೋದಕ್ಕೆ ಸುಮಾರು ಥಿಂಗ್ಸ್ ಇದೆ, ಸುಮಾರು. ನಮಗೆ ಮೊಬೈಲ್ ಇದೆ, ಟೈಮ್ ಪಾಸ್ ಆಗಿಲ್ಲ ಅಂತ ಹೇಳಿದರೆ ಸುಮ್ಮನೆ ಕುಂತು ಆ ಯೂಟ್ಯೂಬ್ ವೀಡಿಯೋಸ್ ನೋಡ್ಬೋದು, ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಬೋದು, ಮತ್ತು ಏನು ಫೇಸ್ಬುಕ್ಕಲ್ಲೂ ಶಾರ್ಟ್ಸ್ ನೋಡ್ಬೋದು. ಎವ್ರಿವೇರ್ ಶಾರ್ಟ್ಸ್ ವಿಲ್ ಗೋ ಆನ್. ಹಿಂಗೆ ಸ್ಕ್ರೋಲ್ ಮಾಡ್ತಾ 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 ಗಂಟೆಗಟ್ಟಲೆ ಅದ್ರ ಜೊತೆ ಇರ್ತಾ ಇದೆ. ಅದು ಒಂದು ರೀತಿ ಕಣ್ಣಿಗೆ ತೃಪ್ತಿ. ತಿನ್ನೋಕ್ಕೆ ಎಷ್ಟೊಂದು ಹೋಟೆಲ್ಸ್ ಇದೆ. ಆಗಿನ ಕಾಲದಲ್ಲಿ ಹೋಟೆಲ್ಸ್ ಇರಲಿಲ್ಲ. ಏನಿದ್ರೂ ತಿನ್ಬೇಕನ್ಸಿದ್ರೆ ಅಮ್ಮ 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 ಅಂತ ಅಮ್ಮನ ಬೇಡ್ಕೋಬೇಕು, ಇಲ್ಲ ಅಜ್ಜಿ ಅಥವಾ ಅತ್ತೆ ಯಾರೋ ಒಬ್ಬರನ್ನ ಹೋಗಿ ಕೇಳಿಕೊಂಡು ನನಗೆ ತಿನ್ಬೇಕನ್ನಿಸ್ತಿದೆ ಮಾಡಿಕೊಡಿ ಅಂತ. ನಾವು ಇಟ್ಸ್ ನಾಟ್ ಲೈಕ್ ದಟ್. ಝೊಮ್ಯಾಟೊ, ಸ್ವಿಗ್ಗಿ ತುಂಬ ಈಸಿ ಇದೆ. ನಿಮಗೆ ನಾಲಿಗೆಗೆ ಏನೋ ಚಪ್ಪಲ ಆಗ್ತಾ ಇದೆ, ನಿಮಗೆ ನಾಯಿ ಖಾಲಿ ಏನು ಖಾಲಿ ಸಮಯ ಇದೆ, ನಾಲ್ಗೆಗೇನೋ ತಿನ್ಬೇಕು ಅನಿಸ್ತಿದೆ, ಮೊಬೈಲ್ ತೊಗೊಳ್ಳಿ, ಹಿಂಗೆ ಆರ್ಡರ್ ಮಾಡಿ ಒಂದು 30 ನಿಮಿಷದಲ್ಲಿ ನಿಮ್ಮ ಮನೇಲಿ ಇರ್ತಾನೆ, ನೀವು ತಿಂತೀರ. ಎಂಥ ಐಟಮೇ ಇರಲಿ ಅದು, ಆ ಐಟಮ್ ಮಾಡೋದಕ್ಕೆ ಎಷ್ಟು ಗಂಟೆಗಳು ಹೋದ್ರೂ ಪರವಾಗಿಲ್ಲ. ಬಟ್ ಅದು ಆಲ್ರೆಡಿ ನಮಗೆ ರೆಡಿಮೇಡ್ ಸಿಗ್ತಾ ಇದೆ, ಹಿಂಗೆ ತೊಗೊಂಡು ಹಿಂಗೆ ತಿನ್ನೋದಷ್ಟೇ. ಸೊ ಇಟ್ ಈಸ್ ವೆರಿ ಸಿಂಪಲ್. ನಾಲಿಗೆಗೆ, ಕಿವಿಗಳಿಗೆ ನಮಗೆ ಬೇಕಾಗಿರೋದು ಯಾವುದು? ಎಂತಹ ಹಾಡುಗಳು? ಇಂದ್ರಿಯ ತೃಪ್ತಿಯನ್ನು ಕೊಡುವಂಥದ್ದು, ಇಂದ್ರಿಯ ತೃಪ್ತಿಯನ್ನು ಕೊಡುವಂಥದ್ದು. ಎಷ್ಟೋ ಫಿಲಿಮ್ ಹಾಡುಗಳಿದೆ, ಡಿಜೆಗಳಿದೆ, ಎಲ್ಲ ಇದೆ. ಇತ್ತೀಚೆಗೆ ಎಷ್ಟೋ ಜನ ರೀಲ್ಸ್ ಮಾಡೋದೆಲ್ಲ ಶುರು ಮಾಡಿದ್ದಾರೆ, ತಂದೆ ಓನ್ ವೀಡಿಯೋಸ್ ಮಾಡೋದು. ಅವರೇ ಸಿಂಗರ್ಸ್ ಆಗಿಬಿಟ್ಟಿದ್ದಾರೆ, ಅವರೇ ಸಿಂಗರ್ಸ್ ಇದ್ದಾರೆ. ಸೊ ಇನ್ನಾಯಿತು, ಇಯರ್ಫೋನ್ಸ್ ಇದೆ, ಕಿವಿಯಲ್ಲಿ ಇಟ್ಕೊಂಡು ಕೇಳ್ಬೋದು. ಆಗಿನ ಕಾಲದಲ್ಲಿ ಏನೋ ಯಾರ್ದೋ ಒಂದು ಮನೆಯಲ್ಲಿ ರೇಡಿಯೋ ಇರುತ್ತೆ. ಬಟ್ ಈಗಿನ ಕಾಲದಲ್ಲಿ ಪ್ರತಿ ಮಗು ಪಾಕೆಟಲ್ಲಿ ರೇಡಿಯೋ ಇದೆ, ಪ್ರತಿ ಮಗು ಪಾಕೆಟಲ್ಲಿ. ದೊಡ್ಡ ಬಿಟ್ಟು ಚೈಲ್ಡ್, ಸ್ಕೂಲ್ ಗೋಯಿಂಗ್ ಚೈಲ್ಡ್ಗೂ ಒಂದೊಂದು ಮೊಬೈಲ್ಸ್ ಕೊಡಿಸ್ತಾ ಇದ್ದಾರೆ ಪೇರೆಂಟ್ಸ್. ಸೊ ಅಲ್ಲಿನೂ ಇದೆ. ಸೊ ಕಿವಿಗೊಂದು ರೀತಿ ತೃಪ್ತಿ, ಮೂಗಿಗೆ ಒಳ್ಳೆ ಫ್ರೀಗ್ರೆನ್ಸು. ಮಳೆ ಬಂದರೆ ಅಬ್ಬಬ್ಬ ಎಷ್ಟು ಒಳ್ಳೆ ಫ್ರೀಗ್ರೆನ್ಸ್ ಅದು. ಆ ಮಣ್ಣಿನ ಫ್ರೀಗ್ರೆನ್ಸ್ ನಮ್ಮನ್ನು ಒಂದು ಭಾವನೆಯಲ್ಲಿ ತೊಗೊಂಡು ಹೋಗುತ್ತೆ, ಒಂದು ರೀತಿ ತುಂಬ ಚೆನ್ನಾಗಿ ಅನಿಸುತ್ತೆ. ಬಟ್ ಈಗ ನಮಗೆ ಮಳೆ ಬರೋವರೆಗೆ ವೇಟ್ ಮಾಡೋದು ಅವಸರ ಇಲ್ಲ. ಆ ಮಳೆಯ ಫ್ರೀಗ್ರೆನ್ಸ್ ಏನಿದೆ ಅದನ್ನು ಆರ್ಟಿಫಿಷಿಯಲಿ ತಯಾರು ಮಾಡಿದ್ದಾರೆ. ಒಂದು ವೇಳೆ ನಿಮಗೆ ಅಂಥ ಫೀಲಿಂಗ್ ಬರಬೇಕಂದ್ರೆ ಜಸ್ಟ್ ಆನ್ ದ ಬಟನ್. ಸೊ ನಾವು ಅಂಥ ಜಾಗಕ್ಕೂ ಹೋಗೋದು ಅವಸರ ಇಲ್ಲ. ಆಗಿನ ಕಾಲದಲ್ಲಿ ಜನಗಳು ವನಗಳು ಇಟ್ಕೋತಾ ಇದ್ರು, ಒಂದು ಕಡೆ ಒಂದೊಂದು ಹೂಗಳು ಅವೆಲ್ಲ ಬೆಳೆಸೋದು ಎಲ್ಲ. ಸೊ ಆ ಹೂಗಳು ಹತ್ರ ಹೋಗಿ ಸುಗಂಧವನ್ನು ನೋಡ್ತಾ ಇದ್ರು. ಈಗಂಥದ್ದೇನೋ ಅವಸರ ಇಲ್ಲ. ಪಾಕೆಟ್ ಪರ್ಫ್ಯೂಮ್ಸ್ ಅದೇ, ಪಾಕೆಟಲ್ಲೇ ಇಟ್ಕೊಂಡು ನಾವು ಪರ್ಫ್ಯೂಮ್ ತೊಗೊಂಡೋಗ್ಬೋದು. ಸೊ ಎಲ್ಲಾದರೂ ನಾವು ಆ ಸುಗಂಧ ತೊಗೋಬೇಕಾದ್ರೆ ಹಿಂಗೆ ಹಾಕ್ಕೊಂಡು ಹಿಂಗೆ ತೊಗೊಳ್ಳೋದಷ್ಟೇ, ಕಷ್ಟ ಇಲ್ಲ ಅದರಲ್ಲಿ. ಅಂದರೆ
ಇಂಥ ಸಮಯದಲ್ಲಿ ಇಷ್ಟೂ ದೈಹಿಕವಾದಂತಹ ಸೌಲಭ್ಯಗಳನ್ನು ಇಟ್ಟುಕೊಂಡು ಆದರೂ ಕೂಡ ಒಬ್ಬ ವ್ಯಕ್ತಿ ಇನ್ನೂ ಭಕ್ತಿಯನ್ನು ಮಾಡ್ತಾ ಇದ್ದಾನೆ. ಅದೇ ಆಶ್ಚರ್ಯ, ಅದೇ ಆಶ್ಚರ್ಯ. ಶ್ರೀಲ ಪ್ರಭುಪಾದ ಹೇಳ್ತಾರೆ, ದಟ್ಸ್ ವೆರಿ ಡಿಫಿಕಲ್ಟ್, ತುಂಬ ಕಷ್ಟ. ಭಕ್ತಿ ಅನ್ನೋದು ಹೇಳೋದಕ್ಕೆ ಎಷ್ಟು ಸುಲಭನೋ ಮಾಡೋದಕ್ಕೆ ಅಷ್ಟೇ ಕಷ್ಟ. ಹೇಳೋದಕ್ಕೆ ಸುಲಭ, ಮಾಡೋದಕ್ಕೆ ಕಷ್ಟ. ಆದರೆ ಅಲ್ಲಿ ಕೂಡ ಟ್ವಿಸ್ಟ್ ಇದೆ. ಭಗವಂತ ಕೃಪೆ ತೋರಿದ್ರೆ ಹಿಂಗಾಗ್ಬಿಡುತ್ತೆ ಕೆಲಸಗಳು. ಒಂದು ವೇಳೆ ಭಗವಂತ ನಮ್ಮ ಮೇಲೆ ಕೃಪೆ ತೋರಿಲ್ಲ ಅಂತ ಹೇಳಿದರೆ, ಸೊ ನಾವು ಅದಕ್ಕೆ ಎಷ್ಟೇ ಒದ್ದಾಡಿದ್ರೂ ಅದು ನಮಗೆ ಸಿಗೋದಿಲ್ಲ. ಈಗ ಸುಮಾರು ಜನ ಮೊನ್ನೆ ಹಿಂಗೆ ಕಾಲ್ಸ್ ಮಾತಾಡ್ತಾ ಇದ್ದರೆ, ಕಾಲ್ ಸರ್ವಿಸಸಲ್ಲಿ ಸ್ವಲ್ಪ ಜನಕ್ಕೆ ಹೀಗೆ ಇನ್ವೈಟ್ ಮಾಡ್ತಾ ಇದ್ದೆ, ಹರೇ ಕೃಷ್ಣ ದಯವಿಟ್ಟು ಬನ್ನಿ, ಮಂದಿರಕ್ಕೆ ಬನ್ನಿ ಅಂತ. ಅವ್ರು ಹೇಳ್ತಾ ಇದ್ರು, ನಾನು ತುಂಬ ಒಳ್ಳೆ ಕೃಷ್ಣ ಡಿವೋಟಿ ರೀ, ನನಗೆ ಕೃಷ್ಣ ಅಂದರೆ ತುಂಬ ಇಷ್ಟ, ಆದರೆ ಏನೂ ಗೊತ್ತಿಲ್ಲ, ಇಸ್ಕಾನ್ಗೆ ಬರೋಕ್ಕೆ ಆಗ್ತಾ ಇಲ್ಲ. ಎಲ್ಲಿರ್ತೀರಾ ನೀವು? ಆಶಾಪುರ್ ರೋಡಲ್ಲಿ. ಆಶಾಪುರ್ ರೋಡಲ್ಲಿ ಇರ್ತೀವಿ. ನಮ್ಮ ಇಸ್ಕಾನ್ ಆಶಾಪುರ್ ರೋಡ್, ಕೃಷ್ಣಗಿರಿ ಹಿಲ್ಸ್, ಇಲ್ಲೇ ಫಸ್ಟ್ ಫೇಜಲ್ಲೇ ಇದೆ. ಗೇಟ್ ಎಂಟರ್ ಆಗಿದ ತಕ್ಷಣ ಇದೆ ಇಲ್ಲಿ. ಆದರೆ ಅವ್ರು ಹೇಳ್ತಾ ಇರೋದು ಆಶಾಪುರ್ ರೋಡಲ್ಲಿ. ಸುಮಾರು 2 ವರ್ಷ ಆಯಿತು ರೀ, ಇಂಥವರೆಗೆ ಅನ್ಕೋತಾ ಇದ್ದೀನಿ, ಯಾವ ದಿನಾನೂ ಬರೋಕ್ಕಾಗಿದೆ. ಜನ್ಮಾಷ್ಟಮಿಗೂ ಬರ್ಬೇಕು ಅಂದ್ಕೊಂಡಿದ್ದೆ, ಆದರೆ ಮನೇಲಿ ತುಂಬ ಪೂಜೆಗಳೆಲ್ಲ ಇಟ್ಕೊಂಡ್ಬಿಟ್ಟು ಮನೇಲೇ ಸರಿ ಹೋಗ್ಬಿಟ್ವಿ. ನಾವು ಇಸ್ಕಾನ್ಗೆ ಬರೋಕ್ಕೆ ಆಗುತ್ತೆ. ಇಲ್ಲೇ ಇರ್ತಾರಲ್ವ, ಮನ್ಸು ಮಾಡಿದರೆ ಹಾಗೆ ಬರ್ತಾರೆ. ಯಾಕಿನ್ನ ಬಂದಿಲ್ಲ? ಒಂದು, ಅವರು ನಾನು ಬರಬೇಕು ಭಗವಂತ ನನ್ನ ಹೇಗಾದರೂ ಕರ್ಕೋ ಅಂತ ಅವ್ರು ಕೇಳಿಲ್ಲ. ಒಂದು ವೇಳೆ ಅವರು ಆ ರೀತಿ ಕೇಳ್ಕೊಂಡ್ರೆ ಭಗವಂತ ಕರೆಸ್ಕೊತಿದ್ನೇನೋ, ಕೇಳಿಲ್ಲ. ಹಾಗೂ 2, ಅವರು ತಮ್ಮದೇ ಒಂದು ಪ್ಲ್ಯಾನ್ಸನ್ನು ಮಾಡ್ತಾ ತಮ್ಮ ಕಾರ್ಯಗಳನ್ನು ನಿರ್ವರ್ತಿಸ್ತಾ ಅಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಈಗ ನೋಡಿ, ಎಷ್ಟೋ ಜನ ಡಿವೋಟೀಸ್ ಬರ್ತಾರೆ ಟೆಂಪಲ್ಗೆ. ಸಂಡೇ ಫೆಸ್ಟಿವಲಲ್ಲಿ ಸುಮಾರು ಜನ ಇದ್ದಾರೆ. ನಮ್ಮ ಕಣ್ಣು ಮುಂದೆನೇ ಇಷ್ಟು ಜನ ಇದ್ದೀರಾ ನೀವೆಲ್ಲ. ಎಲ್ಲರಲ್ಲೂ ಒಂದೇ ಭಾವನೆ ಇಲ್ಲ. ಸಂಡೇ ಬಂತು, ಆರಾಮಾಗಿ ಹೋಗೋಣ, ಕ್ಲಾಸ್ ಕೇಳೋಣ, ಜಪ ಮಾಡೋಣ, ಡಿಸ್ಕಸ್ ಮಾಡೋಣ, ಹಾಗೂ ಇನ್ನೂ ಸ್ವಲ್ಪ ಭಕ್ತಿಯಲ್ಲಿ ಮುಂದೆ ಬರೋಣ ಅಂತಿಲ್ಲ. ಸ್ವಲ್ಪ ಜನ ಬರ್ತಾರೆ. ಯಾಕೆ ಬರ್ತಾರೆ? ಹೋಲ್ ವೀಕ್ ಬ್ಯುಸಿ ಇರುತ್ತೆ, ಸಂಡೇ ಏನೋ ಸ್ವಲ್ಪ ಫ್ರೀ ಟೈಮ್ ಸಿಗುತ್ತೆ, ಅಲ್ಲಿಗೆ ಹೋದರೆ ಒಳ್ಳೆ ಪ್ರಸಾದ ಕೊಡ್ತಾರೆ, ಕೀರ್ತನೆ ಎಲ್ಲ ಚೆನ್ನಾಗಿರುತ್ತೆ, ಕಿವಿಗೆ ಕೇಳೋಕ್ಕೆ ಹಿಂಪಾಗಿರುತ್ತೆ, ಹೋಗೋಣ. ಅದೊಂದೇ ಕಾರಣಕ್ಕೆ ಬರ್ತಾರೆ. ಆರೆಂಜ್ ಇಲ್ಲಿ ನೇಚರ್ ತುಂಬ ಚೆನ್ನಾಗಿದೆ ಅಲ್ವಾ, ಫೋಟೋಶೂಟ್ಗೆ ಏನಾದರೂ ಮನಸ್ಸು ಬಂದರೆ ಫೋಟೋಶೂಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ತಯಾರಾಗೋದು, ಬರೋದು, ಫೋಟೋ ತೆಕ್ಕೊಳ್ಳೋದು, ಹೋಗೋದು, ಟೇಕ್ ನೈಸ್ ಪ್ರಸಾದ, ನನಗೂ ಅಷ್ಟೆ. ಅಂದರೆ ಭಕ್ತಿಯಲ್ಲಿ ಮುಂದೆ ಬರಿಬೇಕು ಅನ್ನುವಂಥ ಇಚ್ಛೆ ಅವರಲ್ಲಿನ ಮೂಡಿಲ್ಲ. ಅಂದರೆ ಅವರಿನ್ನೂ ಪ್ರಾರ್ಥನೆ ಮಾಡಿಲ್ಲ. ಪ್ರಾರ್ಥನೆ ಮಾಡಿದರೆ ಭಗವಂತ ಕೊಡ್ತಾನೆ. ಈಗ ನಾವು ಈ ಶ್ಲೋಕಗಳಲ್ಲಿ ನಾವು ನೋಡ್ತಾ ಇದ್ದರೆ, ಇದು ಹಾಗೂ ಇಲ್ಲಿನಿಂದ ಬರುವಂಥ ಎಲ್ಲ ಶ್ಲೋಕಗಳು ಚೈತನ್ಯ ಮಹಾಪ್ರಭುಗಳ ವಿವರಣೆಯನ್ನು ಕೊಡುತ್ತೆ. ಚೈತನ್ಯ ಮಹಾಪ್ರಭುಗಳ ಅಂಗಗಳು ಯಾವ ರೀತಿ ಇತ್ತು, ಎಷ್ಟು ಸೌಂದರ್ಯವಂತನಾಗಿದ್ದ, ಎಷ್ಟು ಆಕರ್ಷಣೀಯವಾಗಿದ್ದ, ಎಲ್ಲವೂ. ಭಗವಂತ ಇಷ್ಟು ಆಕರ್ಷಣೀಯವಾಗಿ ಇದ್ದರೂ ಕೂಡ ನಮ್ಮ ಮನಸ್ಸಿಗೆ ಆಕರ್ಷಣೆ ಆಗ್ತಾ ಇಲ್ಲ, ಇನ್ನೂ ಆಕರ್ಷಣೆ ಆಗ್ತಾ ಇಲ್ಲ. ಭಗವಂತ ಅಲ್ಲಿ ಎಷ್ಟು ಒಳ್ಳೆ ರೂಪ ತಗೊಂಡು ಆಲ್ಟರಲ್ಲಿ ನಿಂತರೂ ನಮ್ಮ ಮನಸ್ಸು ಎಲ್ಲೋ ಇರುತ್ತೆ. ಯಾರಿಗೂ ಆಕರ್ಷಣೆ ಆಗುತ್ತೆ. ಸ್ತ್ರೀಗೆ ಪುರುಷನ ಮೇಲೆ ಆಕರ್ಷಣೆ ಆಗ್ಬೋದು, ಪುರುಷನಿಗೆ ಸ್ತ್ರೀಯ ಮೇಲೆ ಆಕರ್ಷಣೆ ಆಗ್ಬೋದು. ಮನಸ್ಸು ಅಲ್ಲಿದೆ. ಕೀರ್ತನೆ ಮಾಡ್ತಾ ಇದ್ದೀವಿ, ಡಾನ್ಸ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಭಾವನೆ ಏನು? ನಾನು ಎಂಜಾಯ್ ಮಾಡಬೇಕು. ಆದರೆ ನಿಜವಾದಂಥ ಭಕ್ತ ಯಾವ ರೀತಿ ಆಲೋಚನೆ ಮಾಡ್ತಾನೆ? ನನ್ನ ನೃತ್ಯ ನೋಡಿ ಭಗವಂತರು ತೃಪ್ತಿ ಪಡಬೇಕು. ದಟ್ಸ್ ಡಿಫ್ರೆನ್ಸ್. ವ್ಯತ್ಯಾಸ ಇದೆ. ಆದರೆ ಇಬ್ಬರಿಗೂ ಲಾಭ ಸಿಗುತ್ತೆ. ಇವ್ರಿಗೂ ಸಿಗುತ್ತೆ ಲಾಭ, ಇವ್ರಿಗೂ ಸಿಗುತ್ತೆ ಲಾಭ. ಆದರೆ
ಅದರಲ್ಲಿನೂ ವ್ಯತ್ಯಾಸ ಇದೆ. ಉದಾಹರಣೆಗೆ ಈಗ ನಮಗೊಬ್ಬ ಸ್ನೇಹಿತ ಇರ್ತಾನೆ. ಸೊ ಆ ಸ್ನೇಹಿತನಿಗೆ ನಾವು ಗಿಫ್ಟ್ಸ್ ಕೊಡ್ತಾ ಇರ್ತೀವಿ, ಆ ಸ್ನೇಹಿತ ಕೂಡ ನಮಗೆ ಗಿಫ್ಟ್ಸ್ ಕೊಡ್ತಾ ಇರ್ತಾನೆ, ಎಲ್ಲ ಶೇರ್ ಮಾಡ್ತಾ ಇರ್ತೀವಿ, ಎಲ್ಲ ಮಾಡ್ತಾ ಇರ್ತೀವಿ. ಸೊ ಆ ಸ್ನೇಹಿತನ ಜೊತೆ ನಾವು ನನ್ನ ಫ್ಯಾಮ್ಲಿ ಅಂದರೆ ನನ್ನ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಅಂದಂಗೆ ನಾವಿರ್ತೀವಿ. ಇನ್ನೊಬ್ಬ ಸ್ನೇಹಿತ ಇರ್ತಾನೆ, ಅಷ್ಟು ಶೇರ್ ಮಾಡೋದಿಲ್ಲ, ಕೊಡೋದು ತಗೊಳ್ಳೋದು ಅಂಥದ್ದೇನು ಜಾಸ್ತಿ ಇಲ್ಲ. ಹಂಗಿದ್ದಾಗ ಅವ್ರ ಜೊತೆ ನಾವು ಹೇಗಿರ್ತೀವಿ, ಅಷ್ಟಕ್ಕಷ್ಟೇ ಇರ್ತೀವಿ. ಹಾಯ್, ಆರಾಮಿದ್ದೀರಾ, ಬಾಯ್. ಹರೇ ಕೃಷ್ಣ ಬೋಲ್ನ ಆ್ಯಕ್ಚುಲಿ, ನಾಟ್ ಹಾಯ್ ಬಾಯ್, ಬಟ್ ಹೀಗೆ ಇದೆ ಈಗ ಹೊರಗಡೆ. ಸೊ ಸ್ನೇಹಿತರಲ್ಲಿ ಈ ರೀತಿಯ ಸಂಬಂಧ ಇದೆ. ಭಗವಂತನೂ ಹಾಗೆ. ಭಗವಂತ ನಮ್ಮ ಸ್ನೇಹಿತ ತಾನೇ, ಎಲ್ಲರಿಗೂ ಬಂದು ಅಲ್ವಾ, ಭಗವಂತ ಎಲ್ಲರಿಗೆ ಕೂಡ ಬಂದು. ಸೊ ಅಂತಹ ಭಗವಂತ ಅವರಲ್ಲಿ ನಾವು ಬಂದು ನಾವು ಎಷ್ಟು ಸರೆಂಡರ್ ತೋರಿಸ್ತೀವಿ ಅವರಷ್ಟೇ ಮಾಡ್ತಾರೆ, ಅಷ್ಟೇ ಮಾಡ್ತಾರೆ. ಸೊ ಈಗ ನಾವು ಭಕ್ತಿಯಲ್ಲಿ ಬಂದಿದ್ದೇವೆ, ಇಸ್ಕಾನ್ಗೆ ಬಂದಿದ್ದೇವೆ, ಕ್ಲಾಸಸ್ಗೆ ಹೇಳ್ತಾ ಇದ್ದೇವೆ, ಎಲ್ಲ ಆಗ್ತಾ ಇದೆ, ಬಟ್ ನಮ್ಮ ಮನಸ್ಸಲ್ಲಿನ ಭಾವನೆ ಉಂಟಾಗ್ತಾ ಇಲ್ಲ. ದೇ ಆರ್ ಟೆಲ್ಲಿಂಗ್ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಶರಣಂ ವ್ರಜ, ಶರಣಂ ವ್ರಜ. ಎಸ್ ಮಾತಾಜಿ, ಗೆಟ್ಟಿಂಗ್ ಶರಣ ಫಾರ್ ವಾಟ್? ಮಟೀರಿಯಲ್ ಥಿಂಗ್ಸ್, ಭೌತಿಕ ವಸ್ತುಗಳಿಗೆ ಇನ್ನೂ ಸ್ವಲ್ಪ ಶರಣ ಆಗ್ತಾ ಇದೆ, ಭಗವಂತನಿಗಲ್ಲ. ಸರ್ವಧರ್ಮಾನ್ ಪರಿತ್ಯಜ್ಯ, ಹಾ ಮಾತಾಜಿ, ಎಲ್ಲ ಧರ್ಮಗಳನ್ನು ತ್ಯಾಗ ಮಾಡಿದ್ದೇನೆ. ಏನು ಮಾಡ್ತಾ ಇದೆಯಮ್ಮ? ಏನಿಲ್ಲ, ಸಂಡೇ ಸ್ವಲ್ಪ ಗುಡಿಗೆ ಬರ್ತೀನಿ ಮಾತಾಜಿ, ವೀಕೆಲ್ಲ ಗುಡಿಗೆ ಹೋಗೋದಿಲ್ಲ ಮಾತು, ಎಲ್ಲ ಧರ್ಮಗಳನ್ನು ತ್ಯಾಗ ಮಾಡಿದ್ದೇನೆ. ಲೈಕ್ ದಟ್, ಆ ರೀತಿ ಇರಬಾರ್ದು. ಸೊ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಭಗವಂತನಿಗೆ ಶರಣ ಆಗಬೇಕು. ಭಗವಂತ ಹೇಳ್ತಾ ಇದ್ದಾನೆ, ನಮಗೆ ಮಾಮ್ ಏಕಂ ಎಲ್ಲ ನೆನಪಿರಲ್ಲ, ಶರಣಂ ವ್ರಜ ಮಾತ್ರ ನೆನಪಿರುತ್ತೆ. ಆ ಶರಣಂ ನಾವು ಯಾರಿಗಾದರೂ ಆಗ್ಬೋದು. ಸೊ ಕೃಷ್ಣ ಸೂರ್ಯ ಸಮ, ಮಾಯಾ ಹಿ ಅಂಧಕಾರ. ಕೃಷ್ಣ ಸೂರ್ಯನ ಹಾಗೆ, ಮಾಯಾ ಅಂಧಕಾರ ಇರೋ ಹಾಗೆ. ಈಗ ನಾವು ಮಧ್ಯದಲ್ಲಿರ್ತೇವೆ, ಒಂದು ಈ ಕಡೆ ಆದರೂ ಶರಣಾಗ್ತೇವೆ, ಇನ್ನೊಂದು ಈ ಕಡೆ ಆದರೂ ಶರಣಾಗ್ತೇವೆ. ಸೊ ನಮ್ಮ ಶರಣಾಗತಿ ಆಗೋದು ಖಚಿತ, ಖಂಡಿತವಾಗಿ ನಾವು ಶರಣಾಗತಿ ಆಗ್ತೇವೆ. ಇವರಿಬ್ಬರಲ್ಲಿ ಯಾರೋ ಒಬ್ಬರಿಗೆ. ಎಲ್ಲಿ ಬೆಳಕಿರುತ್ತೋ ಅಲ್ಲಿ ಕತ್ತಲಿರಲ್ಲ, ಎಲ್ಲಿ ಕತ್ತಲಿರುತ್ತೋ ಅಲ್ಲಿ ಬೆಳಕಿರೋದಿಲ್ಲ. ಹಂಗಿದ್ದಾಗ ಕೃಷ್ಣ ಇದ್ದಾಗ ಮಾಯಾ ಇರೋದಿಲ್ಲ, ಮಾಯಾ ಇದ್ದಾಗ ಕೃಷ್ಣ ಇರೋದಿಲ್ಲ. ಈ ರೀತಿ ಭಗವಂತ ಶ್ರೀಕೃಷ್ಣ ತನ್ನ ಕೃಪೆಯನ್ನು ನಮ್ಮ ಮೇಲೆ ಎಷ್ಟು ತೋರಿದ್ರೂ ಕೂಡ ನಾವಾಗಿ ಅದನ್ನು ಸ್ವೀಕಾರ ಮಾಡೋದು ಅಷ್ಟು ಸುಲಭವಾಗಿ ಸ್ವೀಕಾರ ಮಾಡೋದಿಲ್ಲ. ಯಾಕೆ ಯಾಕೆ ನಮ್ಮಲ್ಲಿ ಆ ಶರಣಾಗತಿ ಭಾವ ಯಾಕೆ ಬರ್ತಾ ಇಲ್ಲ? ನಮಗೆ ನಾವು ನಮ್ಮ ಭೌತಿಕ ಒಂದು ಚಟುವಟಿಕೆಗಳಲ್ಲಿ ಅಷ್ಟು ತೊಡಗಿದ್ದೇವೆ. ಎಲ್ಲರೂ ಕೂಡ ಭೌತಿಕ ವಸ್ತುಗಳಿಗೆ ಆಕರ್ಷಣೆ ಹೊಂದಿ ಅದಕ್ಕೆ ಅಷ್ಟೊಂದು ಅಡಿಕ್ಟ್ ಆಗಿದ್ದಾರೆ ಅಂತನೂ ಇಲ್ಲ. ಜನ ಇದ್ದಾರೆ, ಅವರು ಏನೇ ಕೆಲಸ ಆಗಲಿ ನನ್ನ ಕರ್ತವ್ಯ ಅಂತ ಹೇಳಿ ಮಾಡ್ತಾರೆ. ಹೆಂಡತಿಗೆ ಏನಂತಾರೆ, ಹೆಂಡತಿ ಮೇಲೆ ಮೋಹ ಇರೋದಿಲ್ಲ, ಮಕ್ಕಳ ಮೇಲೆ ಮೋಹ ಇರೋದಿಲ್ಲ, ತಂದೆ ತಾಯಿಯ ಮೇಲೆ ಮೋಹ ಇರೋದಿಲ್ಲ. ಅಂಥ ಜನ ಇದ್ದಾರೆ, ಪೀಪಲ್ ಎಕ್ಸಿಸ್ಟ್, ಅಂಥ ಜನನೂ ಇದ್ದಾರೆ. ಯಾರ ಮೇಲೇನೂ ಮೋಹ ಇಲ್ಲ, ಆದರೆ ಎಲ್ಲವನ್ನ ತಮ್ಮ ಕರ್ತವ್ಯ ಅಂತ ಹೇಳಿ ಎಲ್ಲವನ್ನೂ ಮಾಡಿರ್ತಾ ಇರ್ತಾರೆ. ಶಾಂತ ಜನನೂ ಇದ್ದಾರೆ. ಸೊ ಮೋಹ, ಕ್ರೋಧ, ಕಾಮ ಇವೆಲ್ಲ ಕಲಿಯುಗದ ಒಂದು ಲಕ್ಷಣಗಳು, ಹೌದು. ಆದರೆ ಈ ಲಕ್ಷಣಗಳು ಎಂತವರೆಗೆ ನಮ್ಮಲ್ಲಿ ಕಾಣುತ್ತೆ, ಎಂತವರೆಗೆ ನಾವು ಆ ಕಲಿಪುರುಷನಿಗೆ ಇಂಟ್ಕೊಡ್ತೀವಿ ಒಬ್ಬರಕ್ಕೆ. ಈಗ ಶ್ರೀಮದ್ ಭಾಗವತಮಲ್ಲಿ ಶ್ರೀಲ ಪ್ರಭುಪಾದ್ ಬರ್ಬಿಟ್ಟಲ್ಲಿ ಎಕ್ಸಾಂಪಲ್ ಕೊಡ್ತಾರಲ್ವಾ, ಒಂದು ಹಾವು ಒಂದು ಕಪ್ಪೆಯನ್ನು ತಿನ್ನೋಕ್ಕಿಂತಲೇ ಮುಂಚೆ ಕಪ್ಪೆ ಬಕ 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 ಅಂತ ಶಬ್ದ ಮಾಡ್ತಾ ಇರುತ್ತೆ ರಾತ್ರಿಯ ಸಮಯ. ಈ ಕಪ್ಪೆಗಳು ಯಾವ ರೀತಿ ಅಂತ ಹೇಳಿದರೆ, ನಾನು ಬಕ ಬಕ ಅಂತ ಹೇಳಿದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬಕ ಬಕ ಹೇಳ್ತಾ ಇರುತ್ತೆ.
ಇನ್ನೂ ಸ್ವಲ್ಪ ಜಾಸ್ತಿ, ಇನ್ನೂ ಸ್ವಲ್ಪ ಜಾಸ್ತಿ, ನಾನು ಜೋರಾಗಿ ಹೇಳಬೇಕು ಅನ್ನೋ ಉತ್ಸಾಹದಲ್ಲಿ ಅದು ಹಾವನ್ನ ನೀನ್ ಬಾ ನೀನ್ ಬಾ ನೀನ್ ಬಾ ಅಂತ ಕರೀತಾ ಇರುತ್ತೆ. ಕರೆದು ಅದು ಆ ಹಾವಿನ ಬಾಯಲ್ಲಿ ಹೋಗ್ಬಿಡತ್ತೆ. ನಾವು ಕೂಡ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಅಂದ್ಕೊಳ್ತೇವೆ, ನನಗೆ ಆ ಸಕ್ಸಸ್ ಬೇಕು, ನನಗೆ ಈ ಸಕ್ಸಸ್ ಬೇಕು, ನಾನು ಇನ್ನೂ ಪ್ರಯತ್ನ ಮಾಡ್ಬೇಕು. ಆ ಪ್ರಯತ್ನದಲ್ಲಿ ನಮಗೆ ಗೊತ್ತಿಲ್ಲ ನಮ್ಮ ಹಿಂದುಗಡೆ ಏನೆಲ್ಲ ಆಗ್ತಾ ಇದೆ, ಮುಂದೆಯಿಂದ ಯಾರು ಬರ್ತಾ ಇದ್ದಾರೆ, ನಮ್ಮನ್ನ ಆಕರ್ಷಣೆ ಮಾಡಿ ಯಾವ ಕಡೆ ಕರ್ಕೊಂಡು ಹೊಂಟಿದ್ದಾರೇನೋ ಗೊತ್ತಾಗೋದಿಲ್ಲ. ನಂತರ ಪ್ರಾಣ ಹೋಗೋ ಸಮಯ ಬಂದಿದ್ದಾಗ ಅವಾಗೇನೋ ರಿಯಲೈಸೇಷನ್ ಬರುತ್ತೆ. ಆದರೆ ಅಂತುವರೆಗೆ ಎಲ್ಲ ಹೋಗಿತ್ತು. ಹಾವನ್ನು ಆಲ್ರೆಡಿ ಕರೆದಿದ್ದೇವೆ ನಾವು, ಅದು ನಮ್ಮನ್ನು ತಿಂತಾ ಇದೆ. ತಿನ್ನೋ ಸಮಯದಲ್ಲಿ ಪ್ರಾಣ ಹೋಗಿಲ್ಲಲ್ಲ, ಗೊತ್ತಾಗ್ತಿದೆ ಐ ಆಮ್ ಲಾಸ್ಟ್, ಎಲ್ಲ ಮುಗೀತು ಅಂತ ಹೇಳಿ. ಬಟ್ ಈ ಸಮಯದಲ್ಲಿ ನೆನ್ಪು ಮಾಡಿಕೊಂಡು ಏನು ಲಾಭ? ಪ್ರಾಯಣ ಅಲ್ಪ ಆಯುಷ್ಯ, ಈ ಕಲಿಯುಗದಲ್ಲಿ ಅಲ್ಪ ಆಯುಷ್ಯ. ಅದಕ್ಕೆ ನಾವೇನ್ ಮಾಡಬೇಕು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾವು ಮುಖ್ಯವಾಗಿ ಭಗವಂತನನ್ನ ನೆನೆಸ್ತಾ ಇರಬೇಕು. ಸೊ ಜಗನ್ನಾಥ ಮಿಶ್ರನ ಮಗ ಚೈತನ್ಯ ಮಹಾಪ್ರಭು ಅವರನ್ನು ನಾವು ಪ್ರತಿನಿತ್ಯ ನೆನೆಸ್ತಾ ಇರಬೇಕು. ಇವತ್ತಿಂದ ಗೌರ ಪೂರ್ಣಿಮಾ ಇನ್ನ ಎಷ್ಟು ದಿನ? ಇನ್ನು 15 ದಿನ. 15 ದಿನ ಸಾಕಲ್ವಾ ನಮಗೆ ಒಳ್ಳೆ ಭಾವನೆ ಮನಸ್ಸಲ್ಲಿ ಮೂಡಿಸೋದಕ್ಕೆ? ಏನಿಲ್ಲ ಅಂತ ಹೇಳಿದ್ರು 15 ಕತೆಗಳನ್ನು ಒಂದೊಂದು ದಿನ ಒಂದೊಂದು ಕತೆ ನಾವು ಕೇಳ್ಬೋದು, ಓದಬಹುದು ಅಲ್ವಾ? ಆ್ಯಂಡ್ ಪ್ರತಿದಿನ ಕೇಳೋದ್ರಿಂದ ಏನಾಗುತ್ತೆ? ಚೈತನ್ಯ ಮಹಾಪ್ರಭು ಬರ್ತಾ ಇದ್ದಾರೆ. ಎವ್ರಿ ಡೇ ನಮ್ಮ ಮನಸ್ಸಲ್ಲಿ ಅದೇ ಒಂದೇ ಭಾವನೆ ಇರುತ್ತೆ, ಚೈತನ್ಯ ಮಹಾಪ್ರಭು ಬರ್ತಾ ಇದ್ದಾರೆ. ಆ ದಿನ ಹೆಂಗಾಗುತ್ತೆ? ಚೈತನ್ಯ ಮಹಾಪ್ರಭು ಬಂದಿದ್ದಾರೆ. ಸೊ ನಾವು ಹೆಂಗಿರುತ್ತೆ ಭಾವನೆ? ಅದು ಗೌರಾಂಗ. ಸೊ ನಾವು ಎಷ್ಟು ಸಂತೋಷದಿಂದ ಭಗವಂತನನ್ನ ಸ್ವಾಗತ ಮಾಡ್ತೇವೆ. ಸೊ ಭಕ್ತರಲ್ಲಿ ಉತ್ಸಾಹ ಬರೋದು ಎಲ್ಲಿಂದ? ಲೀಲೆಗಳನ್ನ ಶ್ರವಣೆ ಮಾಡೋದರಿಂದ. ಅದಕ್ಕೆ ಹೇಳಿರುವಂಥದ್ದು, ಲೀಲೆಗಳು ತಾಯಿಯ ಆಲಿಂಗನ ಇರೋ ಹಾಗೆ ನಮ್ಮನ್ನ ಭೌತಿಕ ವಿಷಯಗಳಿಗೆ ಅದು ಹೋಗೋದಕ್ಕೆ ಬಿಡೋದಿಲ್ಲ. ಈಗ ನಾವು ಯಾರನ್ನಾದ್ರೂ ಆಲಿಂಗನೆ ಮಾಡಿದ್ರೆ, ಅವ್ರಿಗೇನಾದ್ರೂ ಬೇಜಾರಿದ್ರೆ ಅವ್ರನ್ನ ನಾವು ಮತ್ತೆ ಮತ್ತೆ ಟ್ಯಾಪ್ ಮಾಡ್ತೀವಿ. ಇಟ್ಸ್ ಓಕೆ ಕಾಮ್ ಡೌನ್, ಮನ್ಸು ನೆಮ್ಮದಿ ಮಾಡ್ಕೋ, ಇಟ್ಸ್ ಓಕೆ ಅಂತ ಹೇಳಿ. ಈ ರೀತಿ ನಾವು ಮಾಡ್ತೀವಲ್ವಾ? ಸೊ ನಾವು ಅವ್ರಿಗೆ ಕಾಮ್ ಮಾಡಿದಾಗ ಅವರು ಆ ಕಡೆ ಈ ಕಡೆ ಏನಾದರೂ ಮನ್ಸು ವಿಚಲಿತ ಮಾಡಿಕೊಂಡು ಇನ್ನೂ ಏನಾದರೂ ಎಕ್ಸ್ಪ್ಲೇನ್ ಮಾಡಕ್ಕೆ ಬಂದರೆ, ಏನೋ ಅನ್ಬೇಡ, ಕ್ವೈಟ್, ಸುಮ್ಮನೆ ಇರು, ಇಟ್ಸ್ ಓಕೆ ಕಾಮ್ ಡೌನ್ ಅಂತ ಹೇಳ್ತೀವಿ. ಭಗವಂತನ ಲೀಲೆಗಳು ನಮ್ಮ ಮನಸ್ಸಿಗೆ ಹೆಂಗೆ ಮಾಡುತ್ತೆ? ನಮ್ಮ ಮನಸ್ಸು ಅನಿಸ್ತಾ ಇರುತ್ತೆ, ಏನು ಸಕ್ಸಸ್ ಇದೆಯಪ್ಪ ನನ್ನ ಲೈಫಲ್ಲಿ, ಏನು ಮಾಡಿದ್ದೀನಿ ಇಂಥವರೆಗೆ, ಯಾವಾಗ ನೋಡಿದರೆ ಕಷ್ಟ 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 ಕಷ್ಟ, ಏನೂ ನನ್ನನ್ನು ಬಿಡ್ತಾ ಇಲ್ಲ, ಏನು ಮಾಡ್ಬೇಕಂದ್ರೂ ಎಲ್ಲ ಹೊಡಿತಾ, ಎಲ್ಲ ಉಲ್ಟಾ, ಈ ರೀತಿ ಆಗ್ತಾ ಇದೆ ಅಲ್ಲ, ಹೇಗೆ ಅಂತ ಹೇಳಿ ಮನಸ್ಸು ಹೇಳ್ತಾ ಇದ್ದಾಗ ಅಲ್ಲಿ ಒಳಗಿನ ಭಗವಂತ ಮಾತಾಡ್ತಾನೆ, ಯಾಕೆ ನೀನು ಅನ್ಕೋತಾ ಇದೆಯಾ? ನಿನಗೆ ಭಾಗ್ಯ ಇಲ್ಲ ಅಂತ ನೀನು ಯಾಕೆ ಅನ್ಕೋತಾ ಇದೆಯಾ? ನಾನಿದ್ದೀನಿ ನಿನ್ನ ಹತ್ರ, ನೀನು ಕೇವಲ ನನಗೆ ಶರಣಾಗು ಸಾಕು. ಯಾರಿಲ್ಲ ಅಂತ ಹೇಳಿದ್ರು, ಯಾರಿಲ್ಲ ಯಾಕೆ? ನಾನಿಲ್ವಾ ನಿನಗೆ? ಕೃಷ್ಣ ಹೇಳ್ತಾನೆ, ನಾನಿಲ್ವಾ ನಿನಗೆ? ಈ ರೀತಿ ಭಗವಂತ ಪ್ರತಿ ಸಮಯದಲ್ಲಿ ನಮ್ಮ ಮನಸ್ಸಿನ ಒಳಗಡೆಯಿಂದ ಆ ಪರಮಾತ್ಮ ನಮ್ಮ ಜೊತೆ ಪ್ರತಿಕ್ಷಣ ಮಾತಾಡ್ತಾರೆ. ಆದರೆ ಕೇಳಿಸ್ಕೊಳ್ಳುವಂಥ ಕಿವಿ ನಮ್ಮಲ್ಲಿರಬೇಕು. ನಾವು ಭೌತಿಕ ವಿಷಯಗಳು ಅನ್ನುವಂಥ ಹತ್ತಿ ನಮ್ಮ ಕಿವಿಯಲ್ಲಿ ಇಟ್ಕೊಂಡಿದ್ದಾಗ, ಕಿವಿಯಲ್ಲಿ ಏನೇ ಪ್ರವೇಶ ಮಾಡಿದ್ರೂ ಅದು ನೇರವಾಗಿ ಪ್ರವೇಶ ಮಾಡೋದಿಲ್ಲ, ಅದು ಸ್ಪಷ್ಟತೆ ಇರೋದಿಲ್ಲ. ಹಾಗೆ ನಮ್ಮ ಭೌತಿಕ ಆಲೋಚನೆಗಳು ಇವೆಲ್ಲವೂ ಹೀಗೆ ಇದ್ದಾಗ
ನಾವು ಎಷ್ಟೇ ಪ್ರವಚನಗಳನ್ನು ಕೇಳಿದರೂ ಕೂಡ ಈ ಆಲೋಚನೆಗಳು ನಮಗೆ ಆ ಹತ್ತಿರೋ ಹಾಗೆ ಅವು ನಮಗೆ ನೇರವಾಗಿ ಎಲ್ಲವನ್ನು ಸ್ವೀಕಾರ ಮಾಡೋದಕ್ಕೆ ಬಿಡೋದಿಲ್ಲ. ಎಷ್ಟಿದ್ರೂ ಅದು ಫಿಲ್ಟರ್ ಆಗಿ ಬರುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟೇ. ಸೌಂಡ್ ನಮಗೆ ಹತ್ತಿ ಇಟ್ಕೊಂಡಿದ್ದಾಗ ಎಷ್ಟು ಬೇಕೋ ಅಷ್ಟೇ ಬರುತ್ತೆ ತಾನೆ. ತುಂಬ ತುಂಬ ಶಬ್ದ ಇದೆ, ಏನು ಮಾಡ್ತೀವಿ ನಾವು? ಎರಡು ಕಿವಿ ಮುಚ್ಕೊಳ್ತೀವಿ. ಹೀಗೆ ನಮ್ಗೆ ಎಷ್ಟು ಕೇಳಿಸ್ಕೋಬೇಕು ಅಷ್ಟೇ ಕೇಳಿಸ್ಕೊತಿರ್ತೀವಿ ಅಲ್ವಾ? ಅದು ಹಾಗೇನೆ. ಭಗವಂತನ ಲೀಲೆಗಳು ನಮಗೆ ಆ ಹತ್ತಿಯನ್ನು ತೆಗೆಯೋದಕ್ಕೆ ಸಹಾಯ ಮಾಡುತ್ತೆ, ಉತ್ತಮ ಜ್ಞಾನವನ್ನು ಕೊಡುತ್ತೆ. ಸೊ ಭಕ್ತನಾಗಿದ್ದಾಗ ಆ ಭಕ್ತನ ಒಂದು ಏನಂತಾರೆ ಮನ ಹಾಗೂ ಬುದ್ಧಿ ಇವೆಲ್ಲವೂ ಕೂಡ ಜ್ಞಾನದಿಂದ ಪ್ರಜ್ವಲವಾಗುತ್ತೆ. ಭಗವದ್ಗೀತೆಯ ಅನುಸಾರ ನಮ್ಮ ದೇಹದಲ್ಲಿ 9 ರಂಧ್ರಗಳಿದೆ. ಯಾವಾಗ ಒಬ್ಬ ವ್ಯಕ್ತಿ ನಿಜವಾಗಿ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದುತ್ತಾನೋ ಹಾಗೆ ಅವನ ಈ 9 ರಂಧ್ರಗಳಲ್ಲಿ ಜ್ಞಾನ ತುಂಬುತ್ತಾನೆ. ಜ್ಞಾನ ತುಂಬುತ್ತೆ. 9 ರಂಧ್ರಗಳಲ್ಲಿ ಜ್ಞಾನ ತುಂಬುತ್ತೆ. ಯಾವಾಗ ಇಲ್ಲೆಲ್ಲ ಜ್ಞಾನ ತುಂಬುತ್ತೋ ಭೌತಿಕ ವಿಷಯ, ಭೌತಿಕ ವಸ್ತು ಹಾಗೂ ಭೌತಿಕವಾದಂಥ ಭಾವನೆ ಇವು ಯಾವೂ ನಮ್ಮ ದೇಹದಲ್ಲಿ ಪ್ರವೇಶ ಮಾಡೋದಿಲ್ಲ. ಭಗವಂತನ ಲೀಲೆಗಳು ಹಾಗೂ ಶಾಸ್ತ್ರ ಇದು ಖಡ್ಗ ಇರೋ ಹಾಗೆ, ಖಡ್ಗ ಇರೋ ಹಾಗೆ ನಮಗಿರುವಂಥ ಭೌತಿಕ ಬಂಧನವನ್ನು ಅದು ಆ ಖಡ್ಗದಿಂದ ಅದು ತುಂಡು ತುಂಡು ಮಾಡುತ್ತೆ, ತುಂಡು ತುಂಡು ಮಾಡುತ್ತೆ. ಹಾಗಿದ್ದಾಗ ನಾವು ಫ್ರೀ ಆಗ್ತೀವಲ್ವ. ಯಾರಾದರೂ ನಮಗೆ ಕಟ್ಟಿದ್ರೆ ನಮಗೇನು ಸುಖ ಇರುತ್ತಾ? ಅಳ್ತೇವೆ, ಬೇಜಾರಾಗುತ್ತೆ. ಈ ಭೌತಿಕ ಜಗತ್ತು ನಮ್ಮನ್ನ ಬಂಧಿಸ್ತಾ ಇದೆ, ಆದ್ರೂ ನಮಗೊಂದು ರೀತಿ ಸುಖ. ಉದಾಹರಣೆಗೆ ಯಾರೋ ನಮ್ಮನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ. ಕಿಡ್ನಾಪ್ ಮಾಡಿ ಬಂದಿ ಮಾಡಿ ಇಟ್ಟಿದ್ದಾರೆ. ಕಿಡ್ನಾಪ್ ಮಾಡಿದ್ದಾರೆ ಅಂತ ಭಾವನೆ ಇಲ್ಲ, 3 ಹೊತ್ತು ಊಟ ತಂದು ಕೊಡ್ತಾನಲ್ಲ, ನಾನು ತಿನ್ನೋದು ಅವಸರ ಇಲ್ಲ, ಕಟ್ಟು ಬಿಚ್ಚಬೇಕಲ್ಲ, ಅವನೇ ತಿನ್ನಿಸ್ತಾನೆ. ಆ ರೀತಿ ವಿಚಾರ ಮಾಡಿದರೆ ಹೇಗೆ? ನಮ್ಮ ಈ ಭೌತಿಕ ಜಗತ್ತಲ್ಲಿ ನಾವು ಅದೇ ರೀತಿ ವಿಚಾರ ಮಾಡ್ತಾ ಇದ್ದೇವೆ. ಭೌತಿಕ ಜಗತ್ತು ನಮ್ಮನ್ನು ಎಷ್ಟೇ ಕಟ್ಟಿದ್ರೂ ಕೂಡ ತ್ರಿಗುಣಗಳು, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯ ಭವಾರ್ಜುನ. ಸೊ ಈ ಗುಣಗಳು ಇವೆಲ್ಲವೂ ಕೂಡ ನಮ್ಮನ್ನು ಇಷ್ಟು ಬಂಧನೆ ಮಾಡ್ತಾ ಇದ್ರೂ ಕೂಡ ನಾವು ಆ ಭಗವಂತನನ್ನು ನಾವಿನ್ನೂ ನೆನೆಸ್ತಾ ಇಲ್ಲ. ಇನ್ನೂ ನಮ್ಮ ಮನಸ್ಸು ಆ ಕಡೆ ಹೋಗ್ತಾ ಇಲ್ಲ. ನಾವೇನು ಅನ್ಕೋತಾ ಇದ್ದೀವಿ? ಜಾಬ್ ಇದೆ, ಜಾಬ್ ಮಾಡಬೇಕು, ಒಳ್ಳೆ ಲೈಫ್ ಇದೆ, ಎಂಜಾಯ್ ಮಾಡಬೇಕು, ಒಳ್ಳೆ ತಿಂಡಿ ಇದೆ, ಚೆನ್ನಾಗಿ ತಿನ್ನಬೇಕು, ಎಲ್ಲಿ ಹೊರಗೋದ್ರೆ ಅಲ್ಲಿ ತಿನ್ಬಿಡೋದು, ಏನು ಸಿಕ್ಕರೆ ಅದು ತಿನ್ನೋದು, ಏನು ತಿನ್ಬೇಕನ್ಸಿದೆ ಅದು ತಿನ್ನೋದು. ಆ ರೀತಿ ಮಾಡಿದಾಗ ಏನಾಗುತ್ತೆ? ನಿಯಂತ್ರಣ ಇರುತ್ತಾ ಮನಸ್ಸಿಗೆ? ಮನಸ್ಸಿಗೇನಾದರೂ ಸ್ವಲ್ಪ ನಿಯಂತ್ರಣ ಇರುತ್ತಾ? ಇರಲ್ಲ. ಆದರೆ ಭಕ್ತರು ನೋಡಿ, ತಿನ್ಬೇಕಂತ ಹೇಳಿದರೂ ಕೂಡ ಸಮಯ ಸಿಗಲ್ಲ. ಜಪ ಮಾಡಬೇಕು, ರೀಡಿಂಗ್ ಮಾಡಬೇಕು, ಏನಾದರೂ ಕುಕ್ ಮಾಡ್ಕೊಳ್ಳೋಣ ಅಂದರೆ ಟೈಮ್ ಇಲ್ಲ. ಅವಾಗೇನು ಮಾಡ್ತಾರೆ? ಅವ್ರಿಗವ್ರು ಹೇಳ್ತಾ ಇರ್ತಾರೆ, ವಾಚೋ ವೇಗಂ ಮನಸ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋಪಸ್ಥ ವೇಗಂ ಏತಾನ್ ವೇಗಾನ್ಯೋ ವಿಷಹೇತ ಧೀರ ಸರ್ವಮಪಿ ಮಾಂ ಪ್ರತಿಬಿಂಬಿಸ್ಯಾತ್. ತಮ್ಮ ಮನಸ್ಸಿಗೆ ತಾವು ಹೇಳ್ಕೊತಾರೆ, ವಾಚೋ ವೇಗಂ, ನಿನ್ನ ವೇಗವನ್ನು ನೀನು ನಿಯಂತ್ರಣ ಮಾಡು ಅಂತ ಹೇಳಿ. ಆ್ಯಕ್ಚುಲಿ ಇದು ಬೆಸ್ಟ್ ಟಿಪ್ ಇದು. ಏನು, ನಮಗೆ ಯಾವಾಗಾದರೂ ಮನಸ್ಸು ಆ ಕಡೆ ಈ ಕಡೆ ವಿಚಲಿತ ಆಗ್ತಾ ಇದೆ, ಶ್ಲೋಕ ಬೈ ಹಾಟಿದ್ರೆ ಶ್ಲೋಕಗಳೇ ಹೇಳ್ಬೇಕು ನಮ್ಮ ಮನಸ್ಸಿಗೆ, ಓ ನನ್ನ ಮನಸ್ಸೇ, ನೀನು ನಿನ್ನ ಒಂದು ಏನಂತಾರೆ ಪ್ರಭಾವವನ್ನು ಕಡಿಮೆ ಮಾಡು. ಈ ರೀತಿ ಮನಸ್ಸು ಅಳ್ತಾ ಇದ್ದಾಗ ನಾವೇನು ಅನ್ಬೇಕು? ನಾಚ್ರೆ ಅಮರ್ ಮನ್, ನಾಚ್ರೆ ಅಮರ್ ಮನ್, ನಾಚ್ರೆ ಅಮರ್ ಮನ್, नाचरे अमर मन, दयाल निताय चैतन्य बोले नाचरे अमर मन, दयाल निताय चैतन्य बोले नाचरे अमर मन. ಈ ರೀತಿ ನಾವು ನಮ್ಮ ಮನಸ್ಸಿಗೆ ಹೇಳ್ಬೋದು. ಏನೋ ಯಾಕೆ ಬೇಜಾರು ಪಡ್ತೀಯಾ? ನಿತಾಯ್ ಚೈತನ್ಯ ತುಂಬ ಕೃಪಾಮಯಿ ಆಗಿದ್ದಾರೆ, ನೀನು ನೃತ್ಯ ಮಾಡು ಸಾಕು.
ನೀನು ನೃತ್ಯ ಮಾಡೋ ಸಾಕು ಅಲ್ವಾ. ಮನಸ್ಸಿನ ನಿಯಂತ್ರಣ ಸರಳ ಆಯಿತು. ಭಕ್ತಿಯುತ ಜೀವನ ಎಷ್ಟು ಕಷ್ಟ ಅಂತ ಅನ್ಕೋತಾ ಇದ್ದೀವೋ ಈ ರೀತಿ ಮಾಡೋದರಿಂದ ಅಷ್ಟೇ ಸುಲಭ. ಕಣ್ಣಿಗೇನೋ ನೋಡ್ಬೇಕನ್ನಿಸ್ತಾ ಇದೆ, ತುಂಬಾ ವಿಶೇಷ ನೋಡ್ಬೇಕನ್ನಿಸ್ತಾ ಇದೆ. ಜಸ್ಟ್ ಗೋ ಟು ಮಾಯಪುರ್ ಟಿವಿ. ಮಾಯಪುರ್ ಟಿವಿ ಓಪನ್ ಮಾಡಿ, ರಾಧಾ ಮಾಧವ್ ಅಷ್ಟಸಖಿನ ನೋಡಿ, ಮುಂದ್ವರ್ಗೆ ಮನಸ್ಸು ತುಂಬುತ್ತೆ ಅವ್ರನ್ನ ಕೇವಲ ನೋಡೋದ್ರಿಂದ. ಎಲ್ಲೋ ನಮ್ಮ ಇಸ್ಕಾನ್ ಮಂದಿರಗಳೇ ಹತ್ರ ಇದೆ, ಹೋಗಿ ಅವ್ರ ಮುಂದೆ ಕೂತ್ಕೊಳ್ಳಿ, ಸುಮ್ಮನೆ ಅವ್ರನ್ನ ನೋಡ್ತಾ ಇರಿ, ಸಾಕು. ಮನಸ್ಸಲ್ಲೇ ತೃಪ್ತಿ ಆಗುತ್ತೆ, ಇಚ್ಛೆಗಳೆಲ್ಲ ಅಲ್ಲೇ ನಾಶ ಆಗ್ಬಿಡುತ್ತೆ. ವಾಪಸ್ ಒಂದು ಮಗುಳ್ನಾಗೆ ಇಟ್ಕೊಂಡು ಮನೆಗೆ ಹೋಗ್ತಾರೆ. ಮ್ಯಾಜಿಕ್. ಮನಸ್ಸು ಆ ಕಡೆ ಈ ಕಡೆ ಟೆನ್ಷನ್ ಮಾಡ್ತಾ ಇದೆ, ಚಂಚಲ ಇದೆ, ಎಷ್ಟು ಚಂಚಲ ಇದೆ. ಏನೋ ನಮ್ಮ ಮನಸ್ಸು ನಮ್ಮ ಮಾತನ್ನು ಕೇಳ್ತಾನೆ ಇಲ್ಲ. ಅವಾಗ ನಾವು ನಮ್ಮ ಮನಸ್ಸಿಗೆ ಹೇಳ್ಕೋಬೇಕು, ಏನೋ ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವದೃಢಂ. ಹೇಳ್ಬೇಕು, ಮನಸ್ಸು ನೀನು ಚಂಚಲವಾಗಿ ಇದೆಯಾ ನನಗೆ ಗೊತ್ತಿದೆ, ಕೃಷ್ಣನನ್ನ ನೀನು ನೆನ್ಸು ಸ್ವಲ್ಪ. ಅರ್ಜುನನೂ ಇದೇ ಹೇಳಿದ್ದ, ನಂದು ಇದೇ ಗತಿ, ಆದರೆ ನನ್ನ ಮನಸ್ಸೇ ಕೇಳು. ಸೊ ಈ ರೀತಿ ನಾವು ನಮ್ಮ ಮನಸ್ಸಿನ ಪ್ರತಿಯೊಂದು ಬಾರಿ ನಾವು ನಿಯಂತ್ರಣ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಏನೋ ಕೈಯಿಂದ ಮಾಡ್ಬೇಕನ್ನಿಸುತ್ತೆ, ಭಗವಂತನಿಗೆ ಅಡುಗೆ ಮಾಡಿ ಹೇಳಿ, ತುಂಬ ತೃಪ್ತಿ ಕೊಡುತ್ತೆ ಅಲ್ವಾ. ಏನಿಲ್ಲ ಅಂದ್ರೂ ಕೇವಲ ಹಾಲು ಕಾಸಿ ಅದ್ರಲ್ಲಿ ಸ್ವಲ್ಪ ಸಕ್ಕರೆಯೋ ಬೆಲ್ಲನೋ ಹನಿ ಏನೋ ಒಂದು ಹಾಕಿ ತುಳಸಿ ಪತ್ತ ಇಡಿ, ಭಗವಂತನಿಗೆ ಇಡಿ, ನಿಮ್ಮ ಕೈ ತೃಪ್ತಿ ಹೊಂದುತ್ತೆ. ಅವಾಗ ಇರ್ಲಿಲ್ಲ ಇಲ್ಲ, ಟೆಂಪಲ್ ರೂಮ್ಗೆ ಹೋಗಿ, ನಿಮ್ಮ ಮಂದಿರದ ರೂಮಲ್ಲಿ ಹೋಗಿ ಅಲ್ಲಿ ಹಾಡಿ, ಜಯ ರಾಧೆ ಜಯ ಕೃಷ್ಣ ಜಯ ವೃಂದಾವನ ಶ್ರೀ ಗೋವಿಂದ ಗೋಪಿನಾಥ ಮದನ ಮೋಹನ. ಚಪ್ಪಾಳೆ ತಟ್ಟಿರೋ ಪ್ರತಿ ಬಾರಿ ನಮ್ಮ ಕೈಗೆ ಒಂದು ರೀತಿ ಒಂದು ಸ್ಯಾಟಿಸ್ಫ್ಯಾಕ್ಷನ್. ಸೊ ಕಾಲಿಗೆ ನಮಗೆ ಕಾರ್ಯಗಳು ಬೇಕು. ನೃತ್ಯ ಮಾಡಿ, ಕೀರ್ತನ್ ಪ್ಲೇ ಮಾಡಿ, ರೂಮ್ ಡೋರ್ಸ್ ಕ್ಲೋಸ್ ಮಾಡಿ, ಡ್ಯಾನ್ಸ್ ಅಂದ್ರೆ ಕೀರ್ತನ್, ನೃತ್ಯ ಮಾಡಿ, ಅವಾಗ ನಿಮಗೇನು ಬ್ಯಾಡ್ ಫೀಲ್ ಆಗೋದಿಲ್ಲ. ಈಗಿನ ಕಾಲದಲ್ಲಿ ಜನ ಪಬ್ಬಿಗೆ ಹೋಗ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾರೆ, ಸ್ವಿಮ್ ಮಾಡ್ತಾರೆ, ರೈಟ್. ಭಜನ್ಗೆ ಅಲ್ಲಿಗೆ ಇಲ್ಲಿಗೆ ಹೋಗಿ ಅಂತ ಹೇಳಿದರೆ ಅಷ್ಟು ಬೇಗ ಹೋಗೋದಿಲ್ಲ. ಇತ್ತೀಚೆಗೆ ಸ್ವಲ್ಪ ಅವೇರ್ನೆಸ್ ಜಾಸ್ತಿ ಬೆಳೆದಿದೆ ನಮ್ಮ ಭಾರತ ದೇಶದಲ್ಲಿ. ಯಾವಾಗ ಅಯೋಧ್ಯ ಮಂದಿರ ಬರ್ತಾ ಇದೆ ಅಂತ ಹೇಳಿದಾಗ ಎಲ್ಲರೂ ಬ್ಲಾಗರ್ಸು ಅವರು ಇವರು ಎಲ್ಲರೂ ಅದ್ರ ಬಗ್ಗೆ ರೀಲ್ಸ್ ಮಾಡಿದರೆ ನಾವು ಫೇಮಸ್ ಆಗ್ತೀವಿ ಅಂತ ಹೇಳಿ ಅವರು ತಮ್ಮ ಒಂದು ಕಾರ್ಯಗಳನ್ನು ಅದೇ ರೀತಿ ಮಾಡಿದರು. ಏನು, राम आएंगे तो अंगना सजाएंगे, दीप जला के मैं मनाऊंगी, मेरे झोपड़ी के बारात खुल जाएंगे, राम आएंगे. ಇದೇ ಕಾರ್ಯ ಮಾಡಿದ್ದಾರೆ. ಏನು, ಒಬ್ಬರು ಡಾನ್ಸ್ ಮಾಡಿದ್ದಾರೆ, ಅದ್ರ ಮೇಲೆ ಒಬ್ಬರು ರೀಲ್ ಮಾಡಿದ್ದಾರೆ, ಅದ್ರ ಮೇಲೆ ಹಾಡಿದ್ದಾರೆ, ಅವ್ರದ್ದೇ ಒಂದು ಫ್ಯಾಷನ್ ಕ್ರಿಯೇಟ್ ಮಾಡಿದ್ದಾರೆ. ಆದರೆ ನೆನೆಸಿರುವಂಥದ್ದು ಯಾರ ಹೆಸರು? ರಾಮ. ಸೊ ಎಲ್ಲರ ಮನಸ್ಸಲ್ಲಿ ಎಂಥ ಭಾವನೆ ಇತ್ತು? ಸಂಪೂರ್ಣ ಭಾರತ ದೇಶ ರಾಮಾಯಂಗೆ 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 ಅಂತ ಹೇಳ್ತಾ ಇದ್ರು. ಎಲ್ಲರೂ ಹರ್ಷ, ಸಂತೋಷ, ಎಲ್ಲರ ಮನಸ್ಸಲ್ಲಿ ಒಂದು ರೀತಿಯ ಖುಷಿ ಇತ್ತು. ಈಗ ನಾವೇನ್ ಮಾಡಬೇಕು? ಗೌರಂಗ ಆಯಂಗೆ, ರೈಟ್? ನಾವು ಹೇಳಬೇಕು ಗೌರಂಗ ಆಯಂಗೆ ಗೌರಂಗ ಆಯಂಗೆ. ಸೊ ನಾವು ಅದೇ ರೀತಿ ಹಾಡಬೇಕು. ಕಹೋ ಗೌರಂಗ ಲಹೋ ಗೌರಂಗ ಭಜ ಗೌರಂಗ ಕಹೋ ಗೌರಂಗ ಲಹೋ ಗೌರಂಗೇರ ನಾಮ ರೇ ಜೈ ಜನ ಗೌರಂಗ ಬಾಜ ಸೆ ಹೋಯ ಅಮರ ಪ್ರಾಣ ರೇ. ಈ ರೀತಿ ನಾವು ಗೌರಂಗ ಮಹಾಪ್ರಭುಗಳ ವಿಶೇಷವಾದಂಥ ನಾಮವನ್ನು ತಗೊಳ್ತಾ ಗೌರ ಪೂರ್ಣಿಮಾವರೆಗೆ ನಮ್ಮ ಮನಸ್ಸನ್ನು ಏನು ಹೇಳಬೇಕು?
ಗೌರಾಂಗ ಆಯಂಗೆ. ಪ್ರತಿ ಕ್ಷಣ ನಾವು ಹೇಳ್ತಾ ಇದ್ದಾಗ ಗೌರಂಗ ಮಹಾಪ್ರಭು ಬರ್ತಾ ಇದ್ದಾರೆ ಅಂತ ಹೇಳಿದಾಗೆಲ್ಲ ಮನ್ಸೇನನ್ನುತ್ತೆ, ಹಾ ನಾನೇನಾದ್ರೂ ಮಾಡ್ಬೇಕು, ಗೌರಂಗ ಮಹಾಪ್ರಭು ಬರ್ತಾ ಇದ್ದಾರೆ, ಏನಾದ್ರೂ ಮಾಡ್ಬೇಕು. ವಿಶೇಷವಾಗಿ ಹುಡುಗಿಯರಿಗೆಲ್ಲ ಚೆನ್ನಾಗಿ ಅಲಂಕಾರ ಮಾಡ್ಕೋಬೇಕು. ಕೀರ್ತನಿಯಾಗೆ ಒಳ್ಳೆ ಕೀರ್ತನೆ ಮಾಡಬೇಕು. ಕುಕ್ಕಿಂಗ್ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆ ಭೋಗ ಭಗವಂತನಿಗೆ ಆಫರ್ ಮಾಡಬೇಕು. DT ಡಿಪಾರ್ಟ್ಮೆಂಟಲ್ಲಿ ಭಗವಂತನ ವಿಶೇಷವಾಗಿ ಅಲಂಕಾರ ಮಾಡಬೇಕು. ಡೆಕೋರೇಟಿಂಗ್ ಡಿಪಾರ್ಟ್ಮೆಂಟ್ ಭಗವಂತ ಬರ್ತಿದ್ದಾನೆ, ಭಗವಂತ ಬರಲೇಬೇಕು ಅನ್ನೋ ವಿಧಾನದಲ್ಲಿ ನಾವು ವೈಭವದಿಂದ ಅದ್ಧೂರಿಯಿಂದ ನಾವು ಡೆಕೋರೇಷನ್ ಮಾಡೋಣ. ಈ ರೀತಿ ಒಬ್ಬೊಬ್ಬರು ಒಂದೊಂದು ಭಾವನದಲ್ಲಿ ಭಗವಂತನನ್ನ ಸ್ವಾಗತ ಮಾಡ್ತಾರೆ. ಆ ರೀತಿ ಸ್ವಾಗತ ಮಾಡಿದಾಗ ಭಗವಂತ ಬರ್ದೇ ಇರ್ತಾನ? ಭಗವಂತ ಬರ್ದೇ ಇರ್ತಾನ? ಅವನಿಗೆ ಬೇರೆ ಆಪ್ಷನ್ ಇದೆಯಾ? ಇಲ್ಲ. ಅಯೋಧ್ಯೆಯಲ್ಲಿ ರಾಮಚಂದ್ರನಿಗೆ ರಾಮಾಯಂಗೆ 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 ಅಂತ ಹೇಳಿದಾಗ ರಾಮ್ ಸಚ್ ಮೇ ಆಗೇ ಬಂದ. ರಾಮ ಅಲ್ಲಿ ಇದ್ದ. ಎಷ್ಟೋ ನಾವು ಕೇಳಿದ್ವಲ್ಲ, ಎಷ್ಟೋ ವಾನರ ಬಂದಿತ್ತು, ಕಾದಂಬಗಳು, ಇದು ಏನಂತಾರೆ, ಈಗಲ್ಸ್ ಬಂದಿತ್ತು, ಈವನ್ ಸ್ಕ್ವಿರಲ್ಸ್ ಬಂದಿತ್ತು, ಏನು ಸ್ನೇಕ್ಸು ಬಂದಿತ್ತಂತೆ, ಎಲ್ಲವೂ ಬಂದಿದೆ. ಬಿಕಾಸ್ ರಾಮಚಂದ್ರ ಬರ್ತಾ ಇದ್ದಾನೆ. ರಾಮಚಂದ್ರನಿಗೆ ಇವರೆಲ್ಲ ಒಳ್ಳೆ ಫ್ರೆಂಡ್ಸು. ಅವರು ಎಲ್ಲೆಲ್ಲಿ ವನಗಳೆಲ್ಲ ಇರ್ತಾ ಇದ್ರು, ಅಲ್ಲಲ್ಲಿ ಸೀತೆ ಮಾತೆ ಎಲ್ಲರನ್ನ ಕರೀತಾ ಇದ್ರು. ಸೊ ಎಲ್ಲ ಬರ್ಡ್ಸ್ ಸೀತೆ ಮಾತೆ ಅಂದರೆ ತುಂಬ ಇಷ್ಟ. ಅಲ್ಲಿರೋ ಜಿಂಕೆಗಳಿಗೆ, ಅಲ್ಲಿರೋ ಮೊಲಗಳಿಗೆ, ಅಲ್ಲಿರೋ ಪಕ್ಷಿಗಳಿಗೆ, ಇವರೆಲ್ಲರಿಗೂ ಸೀತಾಮಾತೆ ಅಂದರೆ ತುಂಬ ಇಷ್ಟ. ಅವ್ರು ಏನಿಲ್ಲ, ಬಂದು ಸೀತಾಮಾತೆ ಶೋಲ್ಡರ್ ಮೇಲೆ ಕೂಡೋದು, ಹಿಂಗೆ ಆ ಕಡೆ ಈ ಕಡೆ ಎಲ್ಲ ಕಡೆ ಓಡಾಡೋದು, ಅವ್ರ ಮೈ ಮೇಲೇ ಓಡಾಡೋದು, ಅವರು ಮುಖವನ್ನು ಸ್ಪರ್ಶೆ ಮಾಡುವಂಥದ್ದು. ಅವ್ರಿಗೂ ಒಳ್ಳೆ ಸಂಬಂಧ ಇದೆ. ದೇ ಹ್ಯಾವ್ ಗುಡ್ ರಿಲೇಶನ್ಶಿಪ್. ಆಗೇನಾಗಿದೆ, ಈಗ ಅವ್ರು ಬರ್ತಾ ಇದ್ದಾರೆ ಅಂತ ಹೇಳಿದರೆ ಅವ್ರು ಬರದೇ ಇರ್ತಾರಾ? ಸೊ ನಮ್ಮ ಜೊತೆಯೂ ಅದೇ ರೀತಿ ಆಗುತ್ತೆ. ನಾವು ಪ್ರತಿದಿನ ಭಗವಂತನ ನಾಮ, ಪ್ರತಿದಿನ ನಾವು ಭಗವಂತನನ್ನು ನೆನೆಸ್ತಾ ಇದ್ದಾಗ ಪ್ರತಿ ಬಾರಿ ನಾವು ಭಗವಂತನ ಸ್ಪರ್ಶೆ ಮಾಡ್ತಾ ಇದ್ದೀವಿ. ಭಗವಂತಗೆ ಆಫರ್ ಮಾಡಿರೋ ಭೋಗ ನಾವು ತಿಂದಿದ್ದಾಗ ಭಗವಂತ ಎಂಜಾಯ್ ಮಾಡಿ ತಿಂದಿರುವಂಥ ಊಟ ನಾವು ತಿಂತಾ ಇದ್ದೀವಿ ಅನ್ನೋ ಭಾವನೆಯಲ್ಲಿ ನಾವು ತಿಂದು, ಹಾಗೂ ಭಗವಂತನ ಅಂಗಗಳನ್ನು ಸ್ಪರ್ಶೆ ಮಾಡಿದಾಗ ಸ್ವಯಂ ಭಗವಂತನೇ ನಾನು ತಯಾರು ಮಾಡ್ತಾ ಇದ್ದೇನೆ ಅನ್ನೋ ಭಾವನೆಯಲ್ಲಿ ನಾವು ಇರಬೇಕು. ಹಾಗಿದ್ದಾಗ ಏನಾಗುತ್ತೆ, ಪ್ರತಿದಿನ ನಮ್ಮ ಮನಸ್ಸು ಇನ್ನೂ ಸ್ವಲ್ಪ ಭಗವಂತನ ಕಡೆ ಹೋಗುತ್ತೆ ಹೊರತು ಮಾಯಾ ಅಲ್ಲಿ ಹೋಗೋದೇ ಇಲ್ಲ. ಸೊ ಕೃಷ್ಣ ಸೂರ್ಯ ಸಮ. ಸೊ ನಾವು ಆ ಒಂದು ಪ್ರಜ್ವಲ ಯಾವ ಕಡೆ ಇದೆಯೋ ಅದೇ ಕಡೆ ನಾವು ನಡೀತಾ ಇರ್ತೇವೆ. ನಮಗೆ ಏನಾದರೂ ಬ್ಯೂಟಿಫುಲ್ ಕಂಡ್ರೆ ನಮಗೆ ಈ ಕಡೆ ಏನೇ ಬೇರೆ ಥಿಂಗ್ಸ್ ಬ್ಯೂಟಿಫುಲ್ ಇದ್ದರೂ ಕೂಡ ನಾವು ಅದೇ ಕಡೆ ಹೋಗ್ತೇವೆ ವಿತೌಟ್ ಎನಿ ಡಿಸ್ಟ್ರಾಕ್ಷನ್. ಏನೂ ಡಿಸ್ಟ್ರಾಕ್ಷನ್ ಇರೋದಿಲ್ಲ, ಅದೇ ಕಡೆ ಹೋಗ್ತೇವೆ. ಫಿಲ್ಮಿ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದರೆ, ಯಾರಾದರೂ ಒಂದು ಹೀರೋಯಿನ್ಗೆ ಒಬ್ಬ ಹೀರೋ ಆಕರ್ಷಣೆ ಆಗಿದ್ರೆ ಆ ಹೀರೋ ಎಷ್ಟೇ ಹುಡುಗಿಯರು ನಡೀತಾ ಇದ್ರೂ ಕೂಡ ಸುತ್ತಮುತ್ತ ಆ ಹುಡುಗಿ ಹತ್ರನೇ ಹೋಗ್ತಾನೆ, ಬೇರೆ ಯಾವ ಕಡೆ ಹೋಗೋದಿಲ್ಲ. ನಮ್ಮ ಮನಸ್ಸು ಕೂಡ ಹಾಗೆ ಇರಬೇಕು. ಯಾರನ್ನು ಹುಡುಕ್ತಾ ಇರಬೇಕು? ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಹುಡುಕ್ತಾ ಇರಬೇಕು. ಶ್ರೀ ಚೈತನ್ಯ ಮಹಾಪ್ರಭುಗಳ ಆ ಗೌರ ಅಂಗ ಅಂದರೆ ಗೌರ ವರ್ಣದಲ್ಲಿ ಇರುವಂಥ ಅಂಗಗಳನ್ನು ಹೊಂದಿರುವಂಥ ಭಗವಂತನಿಗೆ ಆಕರ್ಷಣೆಯಾಗಿ ಅದೇ ದಾರಿಯಲ್ಲಿ ನಮ್ಮ ಮನಸ್ಸು ನಡೀತಾ ಇರಬೇಕು. ಈ ರೀತಿ ನಾವಿದ್ದಾಗ ನಮ್ಮ ಮನಸ್ಸು ಅದು ಚಂಚಲ ಆಗೋದಿಲ್ಲ, ಹಾಗೂ ಅದು ಬೇಕು ಇದು ಬೇಕು ಅಂತ ಕೇಳೋದಿಲ್ಲ. ನಮ್ಮ ಮನಸ್ಸಿಗೆ ನಾವು ವಾಚೋ ವೇಗಂ ಮನಸಕ್ರೋಧ ವೇಗಂ ಹೇಳೋದು ಅವಶ್ಯ ಇಲ್ಲ. ಅವಾಗ ನಾವು ಇನ್ನೊಂದು ಶ್ಲೋಕ ಹೇಳ್ತೀವಿ, ಉತ್ಸಾಹ ನಿಶ್ಚಯ ಧೈರ್ಯ ತತ್ತತ್ ಕರ್ಮ ಪ್ರವರ್ತನ ಸಂಗತ್ಯಾಗಾಸತೋ ವೃತ್ತೆ ಷಡ್ಭಿರ್ಭಕ್ತಿರ್ ಪ್ರಸಿದ್ಧತಿ. ಭಕ್ತರನ್ನು ನೋಡ್ತಾ ಇದ್ದಾಗ ದದಾತಿ ಪ್ರತಿಗೃಹ್ಣಾತಿ ಗುಹ್ಯಮಾಖ್ಯಾತಿ ಪ್ರಚತಿ ಭಕ್ತೆ ಭೋಜಯತೆ ಚೈವ ಷಡ್ವಿಧಂ ಪ್ರೀತಿ ಲಕ್ಷಣ. ಪ್ರೀತಿಯ ಲಕ್ಷಣೆ
ಇಲ್ಲಿ ಕಂಡು ಬರುತ್ತೆ. ಅದೇ ಭೌತಿಕ ಜಗತ್ತಲ್ಲಿ ಪ್ರೀತಿಯ ಲಕ್ಷಣ ಏನು? ನಿನಗೇನು ವಸ್ತು ಬೇಕಿದೆ ಹೇಳು, ಎಲ್ಲ ತಂದ್ಕೊಡ್ತೀವಿ. ವ್ಯಕ್ತಿ ಮಾತ್ರ ನಮ್ಮ ಬಗ್ಲಗೆ ಇರೋದೇ ಇಲ್ಲ. ನೀ ಬರ್ಡೇ ಸೆಲೆಬ್ರೇಟ್ ಮಾಡು, ಐ ಜಾಯಿನ್ ಆನ್ ಜೂಮ್. ಈಗಿನ ಕಾಲದಲ್ಲಿ ಅದೇನೋ ಮಕ್ಕಳು ತಾಯಿಯಿಂದ ದೂರ ಇರ್ತಾರೆ. ಕಾಲೇಜಲ್ಲಿ ಓದ್ಬೇಕಲ್ವಾ, ಒಳ್ಳೆ ಕಾಲೇಜ್ ಬೇಕು. ಚಿಕ್ಕ ಪುಟ್ಟ ಕಾಲೇಜಸಲ್ಲಿ ಹೋದ್ರೆ ಎಲ್ಲಿ ನಾವು ಸಕ್ಸಸ್ಸೇ ಆಗಲ್ಲ ನಮ್ಮ ಲೈಫಲ್ಲಿ. ಅಂತ ಪರಿಸ್ಥಿತಿ ಉಂಟಾಗಿದೆ ಈಗ. ಸೊ ಹಂಗಿದ್ದಾಗ ನಾವು ಇನ್ನೊಂದು ಕಡೆ ಹೋಗಿ ಅಲ್ಲೇ ಓದಿ ಎಲ್ಲ ಮಾಡ್ತಾ ಇದ್ದಾಗ ತಾಯಿ ಪ್ರೀತಿ ಇಲ್ಲ, ಹಾಗೂ ಭಯ ಇಲ್ಲ, ಎದಕ್ಕೂ ನಿಯಂತ್ರಣ ಅನ್ನೋದೇ ಇರೋದಿಲ್ಲ. ಈ ರೀತಿ ನಾವು ಬೆಳೀತಾ ಇದ್ದೀವಿ ಅಲ್ವಾ? ಸೊ ಹಂಗಿದ್ದಾಗ ಪ್ರೀತಿ ಲಕ್ಷಣ ಎಲ್ಲಿಲ್ಲ? ಎವ್ರಿಥಿಂಗ್ ಈಸ್ ಆನ್ ಮೊಬೈಲ್. ಸೊ ಅವಾಗೆ ಪ್ರೀತಿ ಲಕ್ಷಣ ಎದ್ರ ಮೇಲೆ? ವಿತ್ ದಿಸ್ ಮೊಬೈಲ್ ಜೊತೆ ಇರುತ್ತೆ ಪ್ರೀತಿಯ ಲಕ್ಷಣ. ನಮ್ಮ ಫ್ಯಾಮಿಲಿಯಲ್ಲಿ ಹಿಂಗೆ ಟಾಕ್ ಬರ್ತಾ ಇದ್ದಾಗ ಹಸ್ಬೆಂಡ್ ವೈಫ್ ಇಬ್ರು ಅಂತ ಇದ್ದಾರೆ. ಅವ್ರವ್ರ ಫೋನಿಂದ ಯಾವತ್ತೂ ದೂರವೇ ಇರೋದಿಲ್ಲ. ಸೊ ಅದು ಅವ್ರ ಫಸ್ಟ್ ವೈಫ್, ಐ ಮೀನ್ ಸೆಕೆಂಡ್ ವೈಫ್. ಮೊಬೈಲ್ ಅವ್ರಿಗೆ ಫಸ್ಟ್ ವೈಫ್, ನಾನು ಅವ್ರ ಸೆಕೆಂಡ್ ವೈಫ್. ಬಿಕಾಸ್ ಈಸ್ ಆಲ್ವೇಸ್ ವಿತ್ ದ ಫೋನ್. ಯಾವತ್ತೂ ಅವ್ರ ಫೋನ್ ಜೊತೆನೇ ಇದ್ದಾರೆ. ನಮ್ಮನ್ನ ಗ್ಯಾಜೆಟ್ಸ್ ಎಷ್ಟು ಯಾವ ರೀತಿ ಆಕರ್ಷಣೆ ಮಾಡ್ತಾ ಇದೆ ಅಲ್ವಾ? ಒಂದು ಕ್ಷಣ ಅದರಿಂದ ದೂರ ಇರೋದಕ್ಕಾಗಲ್ಲ. ಚಾರ್ಜಿಂಗ್ ಕಲಾಸ್ ಆಯಿತು, ಹಾರ್ಟ್ ಅಟ್ಯಾಕ್ ಬರುತ್ತೆ. ಚಾರ್ಜಿಂಗ್ ಲೋ ಆಗ್ತಿದೆ. ಚಾರ್ಜಿಂಗ್ ಇಟ್ಟು ಚಾರ್ಜರ್ ಎಲ್ಲಿ ಇಡ್ತೀವಿ, ಆ ಸ್ವಿಚ್ ಬೋರ್ಡ್ ಎಲ್ಲಿರುತ್ತೆ ಅದ್ರ ಬದಲಾಗಿ ಚೇರ್ ಹಾಕೊಂಡು ಕೊಡ್ತೀವಿ. ದೇರ್ ಓನ್ಲಿ, ವಿ ಕಾಂಟ್ ಗೋ ಫಾರ್. ಕಾಲ್ಸ್ ಬಂದರೆ ಅದರಿಂದ ದೂರ ಇದ್ರೆ ನಾನು ಮ್ಯೂಸಿಕ್ ಹೆಂಗೆ ಹೇಳ್ಬೇಕು? ಈ ಪ್ರೀತಿ ನಮಗೆ ಭಗವಂತನ ಮೇಲೆ ಇದೆ, ಇದೇ ಪ್ರೀತಿ ನಮಗೆ ಭಗವಂತನ ಮೇಲೆ ಇದೆ. ಭಗವಂತ ಇಲ್ಲಿದ, ನಮ್ಮ ಮನೆಗೆ ಹೋದ್ರೆ ದೂರ ಆಗ್ತೀನಲ್ವ. ನನ್ನ ಚಾರ್ಜಿಂಗ್ ಇಲ್ಲಿದೆ, ಸೊ ನನ್ನ ಮೊಬೈಲ್ ಇಲ್ಲಿದೆ, ನನ್ನ ಎಂಟರ್ಟೈನ್ಮೆಂಟ್ ಇಲ್ಲಿದೆ. ಅಲ್ಲಿಗೆ ಹೋದರೆ ಆಗೋದಿಲ್ಲ, ಚೇರ್ ಹಾಕ್ಕೊಂಡು ಇಲ್ಲೇ ಕುತ್ಕೊಂಡ್ಬಿಡ್ತೀವಿ ಅಲ್ವ? ಸೊ ಆ ರೀತಿ ನಾನು ಇನ್ನೊಂದು ಹೀಗೆ ಕನ್ವರ್ಸೇಷನ್ಗೆ ಹೇಳ್ತಾ ಇದ್ದೆ. ಜನರಲ್ ಪಬ್ಲಿಕ್ ಹೇಳ್ತಾ ಇದ್ರು, ಏನು ಮಾಡ್ತಾರೆ ಇಸ್ಕಾನ್ ಗುಡಿಯಲ್ಲಿ? ಒಂದು ಬೆಳಗ್ಗೆ ಹೋಗ್ತಾರೆ, ಸಂಜೆ ಬರ್ತಾರೆ. ನನ್ನ ಹೆಂಡತಿ ಹೋಗ್ತಾಳಪ್ಪ ಅಲ್ಲಿಗೆ ಇಸ್ಕಾನ್ ಟೆಂಪಲ್ಗೆ. ಒಂದು ಬೆಳಗ್ಗೆ ಹೋಗ್ತಾಳೆ, ಮಧ್ಯಾಹ್ನನಲ್ಲ ಸಾಯಂಕಾಲನಲ್ಲ, ಯಾವ ಟೈಮ್ ಬೇಕು ಆ ಟೈಮ್ ಬರ್ತಾರೆ. ಮನೆಗೇನೋ ಸ್ವಲ್ಪ ಅಡುಗೆ ಮಾಡಿಟ್ಟು ಹೋಗ್ತಾರೆ. ನೀನು ಇವತ್ತೊಂದು ನೀನೇ ಬಡಿಸ್ಕೊ, ನೀನೆ ತಿನ್ನು ಅಂತ ಹೇಳಿಬಿಟ್ಟು ಹೋಗ್ತಾರೆ. ಅಥವಾ ನಿನಗೆ ಬೇಕಾ, ಅಲ್ಲೇ ಬಾ, ಅಲ್ಲೇ ಬಡಿಸ್ತೀನಿ ಅಂತ ಹೇಳ್ತಾರೆ. ಈ ರೀತಿ ಏನು ಮಾಡ್ತಾರೆ ಇಸ್ಕಾನ್ ಟೆಂಪಲಲ್ಲಿ? ಮತ್ತೆ ಏನು ಮಾಡ್ತಾರೆ ಇಸ್ಕಾನ್ ಟೆಂಪಲಲ್ಲಿ? ಏನು ಮಾಡಲ್ಲ, ಸೇವೆ, ಭಗವಂತನ ದರ್ಶನ, ಭಜನ, ಕೀರ್ತನ, ನೃತ್ಯ, ಮತ್ತೆ ಸತ್ಸಂಗ, ಸುದ್ದಿ, ಪ್ರಸಾದ, ಇನ್ನ ಜಪ. ಏನಿಲ್ಲ ಅಂತ ಹೇಳಿದ್ರು ಭಗವಂತನ ಮೇಲೆ ಒಂದು ದೃಷ್ಟಿ. ಇಷ್ಟೆಲ್ಲ ಇರುತ್ತಲ್ಲ ನಮಗೆ ಮಾಡೋಕ್ಕೆ ಕೆಲಸ. ಒಂದು 5-10 ಮಿನಿಟ್ಸಲ್ಲಿ ಆಗೋ ಕೆಲಸನ ಇದು, 5 ನಿಮಿಷದಲ್ಲಿ ಆಗೋ ಕೆಲಸನೇ ಇದು. ನನಗೆ ಯಾರೋ ಹಿಂಗೆ ಕೇಳ್ತಾ ಇದ್ರು, ಏನು ಮಾಡ್ತೀರಾ, ಐ ಮೀನ್ ಹೀಗೆ ಕೇಳ್ತಾ ಇದ್ರು, ಸಂಡೇ ನೀವು ಅಲ್ಲಿ ಇರ್ತೀರಾ ಅಂದರೆ ಎಸ್. ಯಾವ ಟೈಮ್ಗೆ ಹೋಗ್ತೀರಾ? 4:30 ಮಂಗಳಾರತಿಗೆಲ್ಲ ಅಲ್ಲಿರ್ತೀರ. ಯಾವಾಗ ಬರ್ತೀರಾ? ಸಂಜೆ ಸಂಧ್ಯಾ ಆರತಿ ಆದ್ಮೇಲೆ ಬರ್ತೀವಿ. ಬೆಳಿಗ್ಗೋಗಿ ಸಂಜೆ ಬರ್ತೀರಾ ನೀವು? ಹಾಂ ಹೌದ್ರಿ. ಏನು ಮಾಡ್ತೀರಾ ಅಷ್ಟೊತ್ತು? ಎಕ್ಸ್ಪ್ಲೇನ್ ಮಾಡಬೇಕಾ? ನಾನು ಹಿಂಗೆ ಕೇಳ್ತೀನಿ, ಎಕ್ಸ್ಪ್ಲೇನ್ ಮಾಡಬೇಕಾ? ಹಾಂ ಹೇಳಿ, ಏನು ಮಾಡ್ತೀರಾ? ಬೆಳಗ್ಗೆ ಮಂಗಳಾರತಿ ಆಗುತ್ತೆ, ಮೇನ್ ಮಂಗಳಾರತಿ, ನರಸಿಂಹ ಆರತಿ ಇರುತ್ತೆ, ತುಳಸಿ ಆರತಿ ಇರುತ್ತೆ. ಅದಾದಮೇಲೆ ಎಲ್ಲರೂ ಕುಂತು ಜಪ ಮಾಡ್ತೀವಿ. ಜಪ ಆಗುತ್ತೆ, ಸೇವೆ ಮಾಡ್ತೀವಿ. ಸೇವೆ ಆದ ನಂತರ ಮತ್ತೆ ಗುರುಪೂಜೆ ಇರುತ್ತೆ, ದರ್ಶನಾರ್ತಿ ಇರುತ್ತೆ. ದರ್ಶನಾರ್ತಿ ಎಲ್ಲ ಆಯಿತು, ನೆಕ್ಸ್ಟ್ ಪ್ರವಚನ ಇರುತ್ತೆ, ಭಾಗವತಂ ಆಯಿತು, ಮತ್ತೆ ಆರತಿ ಇರುತ್ತೆ, ಮತ್ತೆ ಪ್ರಸಾದ ಆದಮೇಲೆ ಓಡಾಡಿ ಹಾಗೆ ಹೀಗೆ ಮಾಡಿ ಕ್ಲಾಸಿಗೆ ಹೋಗ್ತೀವಿ.
ಕ್ಲಾಸಿಗೆ ಹೋಗಿ ಕ್ಲಾಸಲ್ಲಿ ಕೂಡ್ತೀವಿ, ಒಂದು ಬ್ಯಾಚ್ ಮುಗೀತು, ನೆಕ್ಸ್ಟ್ ಬ್ಯಾಚ್ ಮುಗೀತು. ನಂತರ ಏನು ಮಾಡ್ತೀವಿ, ಇನ್ಸ್ಟ್ರೂಮೆಂಟ್ ಪ್ರಾಕ್ಟೀಸ್ ಮಾಡ್ತೀವಿ. ಇನ್ಸ್ಟ್ರೂಮೆಂಟ್ ಪ್ರಾಕ್ಟೀಸ್ ಇನ್ನೂ ಮುಗ್ದೇ ಇರಲ್ಲ, ಪ್ರಸಾದ ಟೈಮ್ ಆಗುತ್ತೆ. ಮತ್ತೆ ಪ್ರಸಾದ ತಗೋತೀವಿ, ಮತ್ತೆ ಹೋಗ್ತೀವಿ ದರ್ಶನಾರ್ತಿ, ಐ ಮೀನ್ ಸಂಧ್ಯಾ ಆರತಿ ಅಟೆಂಡ್ ಆಗ್ತೀವಿ. ಸಂಧ್ಯಾ ಆರತಿ ಆದಮೇಲೇನೋ ಮನಸ್ಸು ಬಂದಿಲ್ಲ ಅಂದರೆ ಇನ್ನೂ ಅಲ್ಲೇ ಇತ್ತು. ಇಷ್ಟೊಂದು ಮಾಡ್ತೀವಿ ನಾವು ಹೋಲ್ ಡೇ. ಬಟ್ ಐ ಫೀಲ್ ಇಟ್ ಈಸ್ ವೆರಿ ಲೆಸ್. ಇನ್ನೂ ತುಂಬ ಕಡಿಮೆನೇ ನಾವು ಮಾಡ್ತಾ ಇರೋದು, ಇನ್ನೂ ಜಾಸ್ತಿ ಮಾಡ್ಬೋದಲ್ವಾ. ಇದೆಲ್ಲದರಲ್ಲಿ ಸ್ವಲ್ಪ ಮಸಾಲಾನೂ ಇರುತ್ತೆ. ಹೆಂಗೆ? ಹಾಂ, ಎಲ್ಲರ ಜೊತೆ ಮಾತಾಡೋದು, ನಗ್ತಾ ಮಾತಾಡೋದು, ಖುಷಿಯಿಂದ ಇರೋದು. ನೋವುಗಳು ಎಷ್ಟಿದೆಯೋ ಗೊತ್ತಿಲ್ಲ, ಎಷ್ಟು ನೊಂದಿದಾರೋ ಜೀವನದಲ್ಲಿ ಗೊತ್ತಿಲ್ಲ, ಈಗೇನು ಕಷ್ಟಗಳು ನಡೀತಾ ಇದೆಯೋ ಗೊತ್ತಿಲ್ಲ, ಮನೇಲಿ ಏನು ಜಗಳ ಮಾಡಿ ಟೆಂಪಲ್ಗೆ ಬಂದಿದ್ದಾರೇನೋ ಗೊತ್ತಿಲ್ಲ. ತುಂಬ ಜನ ದೇ ಶುಡ್ ಫೈಟ್ ಟು ಕಮ್ ಟು ಟೆಂಪಲ್. ಟೆಂಪಲ್ಗೆ ಹೋಗ್ತೀನಿ ಅಂದರೆ ನಿನ್ನ ವಯಸ್ಸಾ ಟೆಂಪಲ್ಗೆ ಹೋಗೋ ವಯಸ್ಸಾ ನಿಂದಿದು? ಯಾರಾದರೂ ಈ ವಯಸ್ಸಲ್ಲಿ ಟೆಂಪಲ್ಗೆ ಹೋಗ್ತಾರಾ? ಬೇಕಿದ್ರೆ ಹೋಗು, ನಿನ್ನ ಫ್ರೆಂಡ್ ಜೊತೆ ಹೋಗು, ಗಾರ್ಡನ್ಗೆ ಹೋಗು, ಕಿಟಿ ಪಾಟಿಗೆ ಹೋಗು. ಮಾತಾಜಿ ಐಡಿಯಾ ಕೊಡ್ತಾ ಇದ್ದಾರೆ. ಮೇ ಬಿ ಅವ್ರವ್ರ ಮಗುಗೆ ಒಂದು ಟೈಮ್ಗೆ ಆ ರೀತಿ ಐಡಿಯಾ ಕೊಟ್ಟಿದ್ರೆ however she is our ಕಿಶೋರಿ ಗರ್ಲ್. ಸೊ ಇವೆಲ್ಲ ಆಪ್ಷನ್ಸ್ ಇದೆ ಸಿಟೀಸಲ್ಲಿ. ಏನು ಪುಟ್ಟ, ಅಪ್ಪ ಗುಡಿಗೆ ಹೋಗಿ ಬರ್ತೀನಿ, ಆರೋಗ್ಯ ಎಲ್ಲ ಚೆನ್ನಾಗಿದೆಯಾ? ಮನಸ್ಸೇನಾದರೂ ಬೇಜಾರಾಯ್ತು? ಯಾರಾದರೂ ನಿನ್ನ ಬೇಡ ಅಂದ್ಕೊಂಡಿದ್ದಾರಾ? ಹೇಳಿಬಿಡು, ಬೇಕಿದ್ರೆ ಮಾತಾಡ್ತೀನಿ. ಇಲ್ಲಪ್ಪ ನಾನು ಗುಡಿಗೆ ಹೊಂಟಿದ್ದೀನಿ. ಅದೇ ನೀನು ಗುಡಿಗೆ ಹೊಂಟಿದೆಯಾ, ಅದು ದೊಡ್ಡ ಆಶ್ಚರ್ಯ, ದೊಡ್ಡ ಆಶ್ಚರ್ಯ. ನೀನು ಒಂದು ಕೆಲಸ ಮಾಡಿ, ನೀನು ಗುಡಿಗೆ ಹೋಗ್ಬೇಡ, ಬೇಕಿದ್ರೆ ನಮ್ಮ ಫ್ರೆಂಡ್ದೆ ಬಾರ್ ಇದೆ, ಹೋಗ್ತೀನಿ ನೋಡಿ. ಪಬ್ಬಿದೆ, ಈ ಟೈಮಲ್ಲಿ ಇನ್ನೂ ಓಪನ್ ಆಗಿರಲ್ಲ, ಅಂಥವ್ರಿಗೆ ಸ್ವಲ್ಪ ಹೊತ್ತು ಫೋನ್ ನೋಡ್ಕೊ, ಪಬ್ ಓಪನ್ ಆಗುತ್ತೆ, ಅಲ್ಲಿ ಕಳಿಸ್ಬಿಡ್ತೀನಿ, ಹೋಗಿ ಎಂಜಾಯ್ ಮಾಡಿ, ಪರವಾಗಿಲ್ಲ. ಅಂದರೆ ದುಃಖ ಇದೆ ಅಂತಂದು ಗುಡಿಗೆ ಹೋಗ್ಬೇಡ. ನಾನು ಇಲ್ಲಾದ್ರೂ ಗುಡಿಗೆ ಹೋದ್ರೆ ಏನು, ತಿಲಕ ಹಚ್ಚುತ್ತಾರೆ, ಹೆಡ್ ಶೇವ್ ಮಾಡ್ತಾರೆ, ಒಂದು ಶಿಖ ಬಿಟ್ಟಿರ್ತಾರೆ, ಕೃಷ್ಣ ರಾಮ ಗೋವಿಂದ ಅಂತ ಜೀವನ ಪೂರ್ತಿ ನಡೆಸಬೇಕಾಗುತ್ತೆ. ದೇರ್ ಇಸ್ ನೋ ಟೇಸ್ಟ್. ಎಲ್ಲರೂ ಅನ್ಕೋತಾರೆ ಭಕ್ತಿಯುತ ಜೀವನ ಅಂತ ಹೇಳಿದರೆ ಸಾಧು, ನಥಿಂಗ್ ಎಲ್ಸ್, ಸ್ಟ್ರೈಟ್ ಸುಮ್ಮನೆ ಕೂರ್ಬೇಕು, ತಪಸ್ಸೆ ಮಾಡಬೇಕು, ಏನಿರಲ್ಲ ಅವ್ರ ಜೀವನದಲ್ಲಿ, ಏನೂ ಇರಲ್ಲ. ಬಟ್ ವೆನ್ ದೇ ಎಂಟರ್ ಇನ್ ಟು ಇಸ್ಕಾನ್ टेम्पल, अरे ये तो पब है, यहाँ पे सारे लोग नाच गाना करते हैं, ಎಲ್ಲರೂ ಹಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಆ ಕುಣಿಯೋದು ನೋಡಿ, ಈ ರೀತಿ ಕುಣಿತಾರ? ಅಪ್ಪ ಪಬ್ಬಲ್ಲೂ ಈ ರೀತಿ ಕುಣಿಯಲ್ಲ ಯಾರು. ಒಬ್ಬನೊಬ್ಬರು ಚೆನ್ನಾಗಿ ಅಪ್ಪಿಕೊಂಡು ಎಲ್ಲರೂ ಸಿಂಕ್ ಮಾಡಿಕೊಂಡು ಡ್ಯಾನ್ಸ್ ಮಾಡೋದು ನೋಡಿಲ್ಲ ನಾವು ಇದರಲ್ಲಿ. ಇಲ್ಲಿ ನೋಡ್ತೀವಿ ಮಿರಾಕಲ್ಸ್ ಹ್ಯಾಪನ್ ಇನ್ ಟೆಂಪಲ್. ಸೊ ಇತ್ತೀಚೆಗೆ ನವೆಡೇಸ್ ಈವನ್ ಈಗ ಬ್ಲಾಗರ್ಸ್ ಎಲ್ಲ ನಾವು ನೋಡ್ತಾ ಇದ್ದೀವಲ್ವ, ಏನು ಪರ್ಮಿಷನ್ ಮಾಡಿ ಏನೇನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಹೆಂಗೋ ಒಂದು ಟೆಂಪಲ್ ಒಳಗಡೆ ದೆ ಸ್ನೀಕ್ ಮೊಬೈಲ್ ಇನ್ಸೈಡ್, ಅಲ್ಲಿ ರೀಲ್ಸ್ ಮಾಡ್ತಾರೆ. ಅಫ್ಕೋರ್ಸ್ ದೇ ಆರ್ ಆಲ್ಸೋ ಆ ಕೈಂಡ್ ಆಫ್ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಇಸ್ಕಾನ್ ಟೆಂಪಲ್ಸಲ್ಲಿ ಒಳ್ಳೆ ಕೀರ್ತನ್ ಭಜನ್ ಎಲ್ಲ ಇರುತ್ತೆ ಅಂತ ಹೇಳಿ. ಸೊ ಈ ರೀತಿ ಭಗವಂತ ಶ್ರೀ ಚೈತನ್ಯ ಮಹಾಪ್ರಭು ಅವರ ಒಂದು ಆವಿರ್ಭಾವ, ಜಗನ್ನಾಥ ಮಿಶ್ರನ ಆ ಮಗ, ಇಲ್ಲಿ ನಮಗೆ ಬಂದು ಕೊಡ್ತಾ ಇರುವಂಥದ್ದು ವಿಶೇಷವಾದಂಥ ಒಂದು ಪರಿಸ್ಥಿತಿ ಉಂಟು ಮಾಡ್ತಾ ಇದ್ದಾರೆ. ಅಥವಾ ಒಂದೇ ಛತ್ರಿ ಕೆಳಗಡೆ ನಮ್ಮನ್ನೆಲ್ಲ ಇಡ್ತಾ ಇದ್ದಾರೆ, ಎಲ್ಲಿ ನಾವು ಎಲ್ಲವನ್ನ ಮಾಡ್ಬೋದು. ನಮ್ಮಲ್ಲಿರುವಂಥ ಪ್ರತಿಯೊಂದು ಕಲೆಯನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೋದು. ಹಾಗೂ ಪ್ರತಿನಿತ್ಯ ಸುಖ, ಸಂತೋಷ, ಸಮೃದ್ಧಿ ಎಲ್ಲವನ್ನೂ ಇಟ್ಕೊಂಡಿರ್ಬೋದು. ನಿಜವಾದಂಥ ಐಶ್ವರ್ಯವೇನು? ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳ್ತಾರೆ. ಪ್ರಸಾದ ತಿಂದಾಗ ಆರೋಗ್ಯ ಒಳ್ಳೆ ಇರುತ್ತೆ. ಇಲ್ಲಿ ಮದ್ಯಪಾನ ಇರಲ್ಲ, ಸ್ಮೋಕಿಂಗ್ ಇರಲ್ಲ, ಏನೂ ಇರಲ್ಲ. ಹಂಗಿದ್ದಾಗ ಆರೋಗ್ಯ ಚೆನ್ನಾಗೇ ಇರುತ್ತಲ್ವ. ಅಫ್ಕೋರ್ಸ್ ಕೆಮಿಕಲ್ಸ್ ಅಂತ ಇದ್ದಾರೆ, ತುಂಬ ಜನ ಕೆಮಿಕಲ್ಸ್ ಹಾಕಿ ಎಲ್ಲ ಹುಟ್ಟಿಸ್ತಾ ಇದ್ದಾರೆ. ನಮ್ಮ ದೇಹವು ಕೂಡ ನಶ್ವರವಾಗ್ತಾ ಇದೆ. ಕಲಿಯುಗ ಏನು ಮಾಡಬೇಕು ಗೊತ್ತಿಲ್ಲ. ಬಟ್ ಮೆನಿ ಆಫ್ ದ ಇಸ್ಕಾನ್ ಟೆಂಪಲ್ಸ್, ಎಷ್ಟೊಂದು ಇಸ್ಕಾನ್ ಟೆಂಪಲ್ಸ್ ಇದೆ, 600-700 ಎಕರೆ ಹಿಂಗೆ
ಜಾಗವನ್ನು ತಗೊಂಡು ಒಂದು 70 ಫ್ಯಾಮ್ಲೀಸು 80 ಫ್ಯಾಮ್ಲೀಸು ಅಲ್ಲೇ ಕಷ್ಟಪಟ್ಟು ಅಲ್ಲೇ ದುಡಿದು ಅವರೇ ಅದನ್ನು ಬೆಳೆಗಳನ್ನೆಲ್ಲ ಬೆಳೆಸಿ ಅವರೇ ತಮ್ಮ ಕೈಯಿಂದ ಅಡುಗೆ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿ ತಿಂತಾ ಇದ್ದಾರೆ. ಸಮ್ ಆಫ್ ದ ಇಸ್ಕಾನ್ ಟೆಂಪಲ್ಸ್ ಈ ರೀತಿಯೂ ಇದ್ದಾರೆ. ಅವರು ಇದೇ ರೀತಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಕರೆಂಟ್ ಇಲ್ಲ, ಅಲ್ಲಿ ಕರೆಂಟು ಉಪಯೋಗ ಮಾಡ್ತಾ ಇಲ್ಲ. ವೈದಿಕ ಒಂದು ಜೀವನ ಯಾವ ರೀತಿ ಇತ್ತು, ನಾವು ಈ ಸಮಯದಲ್ಲಿ ಅದೇ ರೀತಿ ಜೀವನ ನಡೆಸಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎಷ್ಟೊಂದು ಇಸ್ಕಾನ್ ಟೆಂಪಲ್ಸಲ್ಲಿ. ಬಟ್ ಅದು ಎಷ್ಟು ಮಟ್ಟಿಗೆ ಸಹಾಯ ಆಗುತ್ತೋ ಗೊತ್ತಿಲ್ಲ. ಬಟ್ ಒಂದೊಂದು ದಿನ ಮನಸ್ಸಿಗೆ ಆಕರ್ಷಣೆ ಅಂತೂ ಆಗುತ್ತೆ. ಚೆನ್ನಾಗಿದೆ ಅಲ್ವಾ ಅಂತ. ಚೈತನ್ಯ ಮಹಾಪ್ರಭುಗಳು ಮುಖ್ಯವಾಗಿ ನಮಗೆ ಬರ್ತಾ ಇರುವಂಥದ್ದು, ಒಂದು ಅದ್ವೈತಾಚಾರ್ಯ ಅವರನ್ನು ಕರೆದಿದ್ರು. ಎವ್ರಿ ಡೇ, ಪ್ರತಿದಿನ ಮೊಣಕಾಲ ಮೇಲೆ ಕುಂತು ಶಾಲಿಗ್ರಾಮಗೆ ಗಂಗೆ ನೀರನ್ನು ಅಭಿಷೇಕ ಮಾಡ್ತಾ, ಭಗವಂತ ಎಲ್ಲರೂ ಕೂಡ ಭೌತಿಕ ಜೀವನದಲ್ಲಿ ತೊಡಗಿದ್ದಾರೆ, ಕಷ್ಟವನ್ನು ಪಡ್ತಾ ಇದ್ದಾರೆ, ಸುಖ ಅನ್ನೋದು ಅನುಭವ ಇಲ್ಲೇ ಇಲ್ಲ. ಆ ದುಃಖದಲ್ಲಿ ಅವರು ತಮ್ಮ ಮನಸ್ಸನ್ನು ನಿಯಂತ್ರಣೆ ಮಾಡೋಕ್ಕೆ ಆಗದೆ ಎಷ್ಟೋ ರೀತಿ ಕೆಟ್ಟ ಕಾರ್ಯಗಳಲ್ಲಿ ತೊಡಗ್ತಾ ಇದ್ದಾರೆ. ಅಂತ ಅವರಿಗೆ ಭಕ್ತಿಯನ್ನು ಕಲಿಸ್ಕೊಡೋದಕ್ಕೆ, ಅವರಿಗೆ ಬೋಧನೆ ಮಾಡೋದಕ್ಕೆ ನೀನೇ ಬರಬೇಕು, ನೀವೇ ಇವ್ರಿಗೆಲ್ಲ ಕಲಿಸ್ಕೊಡ್ಬೇಕು ಅಂತ ಹೇಳಿ ಬೇಡಿಕೊಂಡು ಅದ್ವೈತಾಚಾರ್ಯ ಸ್ವಯಂ ಮಹಾವಿಷ್ಣು ಮತ್ತು ಶಿವನ ಅವತಾರ. ಶಿವನ ಒಂದು ಭಾವ, ಮಹಾವಿಷ್ಣುವಿನ ದೇಹ ಅದ್ವೈತಾಚಾರ್ಯ. ಸೊ ಅವರು ಬಂದರು ಭಕ್ತಾವತಾರ, ಭಕ್ತನ ಒಂದು ಅವತಾರದಲ್ಲಿ ಬಂದು ಈ ರೀತಿ ಅವರು ಭಗವಂತನನ್ನು ಬೇಡ್ಕೊಂಡ್ರು. ಅವರ ಒಂದು ಬೇಡಿಕೆಗೆ ಚೈತನ್ಯ ಮಹಾಪ್ರಭು ಬರುತ್ತಾರೆ. ಇನ್ನೊಂದು ಕಾರಣ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಏನು? ಪರಿತ್ರಾಣಾಯ ಸಾಧೂನಾಂ, ತನ್ನ ಪ್ರೀತಿಯುತವಾದಂಥ ಅದ್ವೈತಾಚಾರ್ಯ ಪ್ರತಿದಿನ ನೋವಿನಿಂದ ಅಳ್ತಾ ಇದ್ದಾಗ ಅದ್ವೈತಾಚಾರ್ಯನನ್ನು ತೃಪ್ತಿಪಡಿಸೋದಕ್ಕೆ ಚೈತನ್ಯ ಮಹಾಪ್ರಭುಗಳು ಅವರ ಒಂದು ತೃಪ್ತಿಗೋಸ್ಕರ ಬರ್ತಾರೆ ಭಗವಂತ. ನಂತರ ಇನ್ನೊಂದು ಕಾರ್ಯ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಪ್ರತಿ ಯುಗದಲ್ಲಿ ಧರ್ಮವನ್ನು ಸಂಸ್ಥಾಪನೆ ಮಾಡೋದಕ್ಕೆ ಭಗವಂತ ಬರ್ತಾನೆ. ಇದು ಇನ್ನೊಂದು ಕಾರಣ ಭಗವಂತ ಬರೋದಕ್ಕೆ. ಮುಖ್ಯವಾಗಿ ಕಲಯುರ್ದೋಷ ನಿಧೇ ರಾಜನ್ ಅಸ್ತಿ ಏಕೋ ಮಹಾನ್ ಗುಣಾನ್ ಕೀರ್ತನಾದೈವ ಕೃಷ್ಣಸ್ಯ ಮುಕ್ತ ಸಂಗಃ ಪರಂ ಭಜೇತ್. ಕಲಿಯುಗದಲ್ಲಿ ಅದು ಎಷ್ಟು ದೋಷಗಳಿದೆ ಅಂತ ಹೇಳಿದರೆ ನಮಗೆ ನಿಧಿ ಸಿಕ್ಕರೆ ಖುಷಿಯಾಗುತ್ತಲ್ವ. ಈ ಕಲಿಯುಗ ಅಂತಹ ದೋಷಗಳ ನಿಧಿ, ಕೆಟ್ಟ ಗುಣಗಳ ನಿಧಿ. ಈ ನಿಧಿಗೆ ಎಲ್ಲರೂ ಆಕರ್ಷಿತ ಆಗ್ತಾರೆ, ನಿಧಿಗೆ ಎಲ್ಲರೂ ಆಕರ್ಷಿತ ಆಗ್ತಾರಲ್ಲ ಅಲ್ವಾ. ಅಪ್ಪಿತಪ್ಪಿ ನಾವು ಯಾರಾದರೂ ನಮ್ಮ ಮನೆ ಕಚ್ಚಕ್ಕೆ ತೋಡ್ತಾ ಇದ್ದೀವಿ, ಮಿರಾಕಲ್ಸ್ ಆಯಿತು, ನಿಧಿ ಕಾಣ್ತು, ಬಚ್ಚಿಟ್ಟು ಅದನ್ನು ಕಾಪಾಡಿ ಗೌರ್ಮೆಂಟಿಗಂತೂ ಒಪ್ಸೋದು. ಹಂಗೆ ಮಾಡಿ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಅವ್ರಿಗೂ ಬೇಕಿದ್ರೆ ನಾನು ನಿಮ್ಗೆ ಸ್ವಲ್ಪ ಕೊಡ್ತೀನಿ, ಯಾರಿಗೂ ಹೇಳ್ಬೇಕು, ಆ ರೀತಿ ಎಲ್ಲ ಮಾಡಿ ಅದನ್ನು ನಮ್ಮ ಸ್ವಂತ ಮಾಡ್ಕೊತೀವಿ. ಸೊ ನಿಧಿ ನಮ್ಮನ್ನು ಎಲ್ಲ ಕೆಟ್ಟದ್ದು ಮಾಡೋದಕ್ಕೆ ಆಕರ್ಷಣೆ ಮಾಡುತ್ತೆ. ಆದರೆ ಈ ನಿಧಿಯೇ ಕೆಟ್ಟ ಗುಣಗಳು. ಕಲೈರ್ ದೋಷ ನಿಧೇ ರಾಜನ್, ದೋಷಗಳ ನಿಧಿ. ನೆಕ್ಸ್ಟ್, ಅಸ್ತಿ ಏಕೋ ಮಹಾನ್ ಗುಣ. ಇಲ್ಲಿ ಒಂದೇ ಒಂದು ಮಹಾಗುಣ ಇದೆ. ಕೀರ್ತನಾದೈವ ಕೃಷ್ಣಸ್ಯ ಮುಕ್ತ ಸಂಗ ಪರಂ ವ್ರಜೇತ್. ಕೃಷ್ಣನನ್ನ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಯಾರು ಕೃಷ್ಣನ ನಾಮವನ್ನ ಕೀರ್ತಿಸ್ತಾರೆ ಅವನು ಮುಕ್ತಿಯನ್ನು ಹೊಂದುತ್ತಾನೆ. ಇಲ್ಲಿ ಕೀರ್ತನಾದೈವ ಶಿವಸ್ಯ ಅಂತ ಹೇಳಿಲ್ಲ, ಕೀರ್ತನಾದೈವ ಬ್ರಹ್ಮಸ್ಯ ಅಂತ ಹೇಳಿಲ್ಲ ಅಲ್ವಾ, ಕೀರ್ತನಾದೈವ ದುರ್ಗಸ್ಯ ಅಂತ ಹೇಳಿಲ್ಲ, ಕೀರ್ತನಾದೈವ ಕೃಷ್ಣಸ್ಯ ನೆಕ್ಸ್ಟ್ ಮುಕ್ತ ಸಂಗಃ ಪರಂ ವ್ರಜೇತ್. ಮುಕ್ತಿಯನ್ನು ನಾವು ನೇರವಾಗಿ ಹೊಂದಬಹುದು. ಈ ರೀತಿ ನಾವು ಪ್ರತಿದಿನ ಹರೇ ಕೃಷ್ಣ 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 ಹರೇ ಹರೇ
ಹರೇ ರಾಮ 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 ಹರೇ ಹರೇ. ಈ ನಾಮವನ್ನ ಜಪ ಮಾಡುತ್ತಾ ನಾವು ಭಗವಂತನಿಗೆ ಮರಳಿ ವಾಪಸ್ ಹೋಗಬಹುದು. ಇದು ಚೈತನ್ಯ ಮಹಾಪ್ರಭು ನಮಗೆ ಕೊಡ್ತಿರುವಂತಹ ಪ್ರೀತಿ, ದ ಲವ್ ಆಫ್ ಗಾಡ್. ಎಲ್ಲ ಕಡೆ ಇಂತವರೆಗೆ ನಾನು ಹೇಳಿರೋ ಟಾಪಿಕ್ಸ್ ಅಲ್ಲಿ ಭಗವಂತನ ಪ್ರೀತಿ ಹೇಳಿರುವಂಥದ್ದು. ಭಗವಂತನ ಪ್ರೀತಿ ಅಲ್ಲಿದೆ, ಅದಕ್ಕೆ ನಮಗೆ ಆ ಕಡೆ ಆಕರ್ಷಣೆ ಇದೆ. ಸೊ ಒಂದು ಸಂಡೇ ಬಂದ್ವಿ, ಚೆನ್ನಾಗಿ ಅನ್ಸುತ್ತೆ, ಮತ್ತೊಮ್ಮೆ ಬರಬೇಕು ಅಂತ ಅನ್ಸುತ್ತೆ. ಯಾಕೆ? ಕ್ಲೈಮೇಟ್ ಚೆನ್ನಾಗಿದೆ, ಟೆಂಪಲ್ ದೊಡ್ಡದಿದೆ, ಇದಲ್ಲ, ಅಲ್ಲಿ ಭಗವಂತನ ಪ್ರೀತಿ ಇದೆ. ಎಲ್ಲರೂ ಭಗವಂತನ ಪ್ರೀತಿಯನ್ನೇ ಹಂಚ್ತಾರೆ, ಒಬ್ಬರ ಜೊತೆ ಒಬ್ಬರು ಭಗವಂತನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಆದ್ದರಿಂದ ಆ ಒಂದು ಜಾಗ ನಮಗೆ ಆಕರ್ಷಣೆ ಆಗ್ತಾ ಇದೆ. ಬಿಕಾಸ್ ಇಟ್ಸ್ ದ ಸೋಲ್ ಫುಡ್. ಆತ್ಮಕ್ಕೆ ಆಹಾರ ಭಗವಂತನ ನಾಮ. ಭಗವಂತನ ನಾಮನೇ ನಮ್ಮ ಆತ್ಮಕ್ಕೆ ಆಹಾರ, ದೇಹಕ್ಕೆ ಆಹಾರ ಭಗವಂತನ ಮಹಾಪ್ರಸಾದ. ಎರಡು ಸಿಗ್ತಾ ಇದ್ದಾಗ ಡಬಲ್ ಬೋನಸ್. ನಾವೆಲ್ಲರೂ ಸ್ತ್ರೀಯರು, ನಮಗೇನು ಬೇಕಾಗಿದೆ ಮುಖ್ಯವಾಗಿ? ಆಫರ್ಸ್, ಮಿಂತ್ರಾ ಸೇಲ್, ಅಮೆಝಾನ್ ಸೇಲ್, ಫ್ಲಿಪ್ಕಾರ್ಟ್, ಬಿಗ್ ಬಿಲಿಯನ್ ಡೇಸ್, ಇವೆಲ್ಲ ನಮಗೇನು ಮಾಡುತ್ತೆ? ದೇ ಅಟ್ರಾಕ್ಟ್ ಅಸ್ ಟು ಡೂ ಮೋರ್ ಶಾಪಿಂಗ್. ಇಲ್ಲಿ ಕೃಷ್ಣನೂ ಹಾಗೆ ಬೋನಸ್ ಮೇಲೆ ಬೋನಸ್ ಕೊಡ್ತಾ ಇರ್ತಾನೆ. ವರ್ಷ ಪೂರ್ತಿ ಫೆಸ್ಟಿವಲ್ಗೆ ಎಷ್ಟು ತಯಾರಿಗಳು ಮಾಡಿದ್ರು ಇನ್ನು ಫೆಸ್ಟಿವಲ್ಸ್ ಮುಗಿಯೋದೇ ಇಲ್ಲ. ಮೊನ್ನೆನೇ ನಿತ್ಯಾನಂದ ತ್ರಯೋದಶಿ ಮುಗಿಸಿದ್ವಿ, ನಿನ್ನೆನೇ ಶಿವರಾತ್ರಿ ಮುಗಿಸಿದ್ವಿ, ಜಸ್ಟ್ ಒನ್ ಡೇ ಬ್ಯಾಕ್. ಈಗ ಮತ್ತೆ ಏನು ಶುರು ಆಯಿತು? ಪ್ರಿಪರೇಷನ್ ಫಾರ್ ಗೌರ್ ಪೂರ್ಣಿಮಾ. ಸೊ ಇದು ನಮ್ಮ ಒಂದು ಭಾವನೆ. ನೆಕ್ಸ್ಟ್ ನಾವು ಗೌರ್ ಪೂರ್ಣಿಮಾ. ಆಫ್ಟರ್ ಗೌರ್ ಪೂರ್ಣಿಮಾ ರಾಮ, अगेन राम आएंगे, फिर से राम आएंगे. आफ्टर रामनवमी नरसिंह चतुर्दशी. आफ्टर नरसिंह चतुर्दशी पाणीहट्टी फेस्टिवल. वेरी नाइस. चीड़ोदय महोत्सव. आफ्टर चीड़ोदय महोत्सव बलराम जयंती. आफ्टर बलराम जयंती कृष्ण जन्माष्टमी. कृष्ण जन्माष्टमी राधाष्टमी. आफ्टर राधाष्टमी Prabhupada appearance day happens the next day of Krishna Janmashtami. After that Radhashtami. After Radhashtami ಕಾರ್ತಿಕ್ ಮಾಸ ಶುರು ಆಗುತ್ತೆ. ದಾಮೋದರ್ ಮಂತ್. ಒಂದು ತಿಂಗಳು ಪೂರ್ತಿ ಹಬ್ಬನೇ ಅದು. ದಿನ ಹಬ್ಬ, ದಿನ ಹಬ್ಬ, ದಿನ ತಿನ್ನೋದು, ದಿನ ಎಂಜಾಯ್ ಮಾಡೋದು, ದಿನ ಕೀರ್ತನ್ ಮಾಡೋದು. ಏನಾದರೂ ಹೇಳಿದ್ರೆ ಕಾರ್ತಿಕ್ ಮಾಸ ಇದು, फास्टिंग ಮಾಡ್ತಿದ್ಯಾ? ಕಾರ್ತಿಕ್ ಮಾಸ फास्टिंग है. मंदिर में अच्छा भोग मिले. ಎಷ್ಟೋ ಜನ ಫಾಸ್ಟಿಂಗ್ ಮಾಡ್ತಾರೆ, ಎಷ್ಟೋ ಜನ ಚೆನ್ನಾಗಿ ಫೀಸ್ಟಿಂಗು ಮಾಡ್ತಾರೆ. ಮೆನಿ ಟೈಪ್ಸ್ ಆಫ್ ಡಿವೋಟಿ. ಈ ರೀತಿ ಕಾರ್ತಿಕ್ ಮಾಸಲ್ಲಿ ಎವ್ರಿ ಡೇ ಫೆಸ್ಟಿವಲ್ಸ್, ಎವ್ರಿ ಡೇ. ಫಸ್ಟ್ ಡೇ ಸ್ಟಾರ್ಟ್ ಆಯಿತು ಕಾರ್ತಿಕ್ ಮಂತ್. ನಂತರ ಅದರಲ್ಲಿ ಡೇ ಬೈ ಡೇ ದರ್ ಈಸ್ ಗೋವರ್ಧನ್ ಪೂಜಾ. ಇದು ಏನಂತಾರೆ, ಹಾಂ, ಏಕಾದಶಿಗಳು ಬರುತ್ತೆ, ಅದು ಇನ್ನೊಂದು ರೀತಿಯ ಹಬ್ಬಗಳು, ಅಲ್ಲೇನು ತಿನ್ನೋಕ್ಕಿರಲ್ಲ. ಮತ್ತು ಹಾಂ, ಗೋಪಾಷ್ಟಮಿ ಬರುತ್ತೆ, ಇವೆಲ್ಲ ಬರುತ್ತೆ. ನಂತರ ಭೀಷ್ಮ ಪಂಚಕ ಬರುತ್ತೆ. ಒನ್ ಮೋರ್ ಫೆಸ್ಟಿವಲ್. ಏನೂ ತಿನ್ನೋಕ್ಕಿರಲ್ಲ, ಮನ್ಸಿಗೆ ಹೇಳ್ತಾ ಇರ್ತೀವಿ, ಕಾಮ್ ಡೌನ್, ನೆಮ್ಮದಿ ಮಾಡ್ಕೊ, ಪರವಾಗಿಲ್ಲ, ಲಾಸ್ಟ್ ಡೇ ಎಲ್ಲ ಸಿಗುತ್ತೆ, ನಿಮಗೆ ಎಲ್ಲ ಸಿಗುತ್ತೆ. ಏನು ನಿಮ್ಮ ಚಾತುರ್ಮಾಸದಲ್ಲಿ 4 ವಸ್ತುಗಳು ಏನು ಬಿಟ್ಟಿದೆಯೋ ಅದರಲ್ಲಿ ಎಲ್ಲ ಐಟಮ್ ಸಿಗುತ್ತೆ ನಿಮ್ಗೆ. ಕಾಮ ಓವರ್ ಕಾರ್ತಿಕ್ ಲಾಸ್ಟ್, ಅದು ಶರತ್ ಪೂರ್ಣಿಮಾ ಕಂಪ್ಲೀಟ್ ಆಯ್ತು. ಆಫ್ಟರ್ ದ್ಯಾಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಮ್ಯಾರಥಾನ್, ಗೀತಾ ಜಯಂತಿ, ಗೀತಾ ಮ್ಯಾರಥಾನ್, ವೈಕುಂಠ ಏಕಾದಶಿ. ಆಫ್ಟರ್ ವೈಕುಂಠ ಏಕಾದಶಿ ನೆಕ್ಸ್ಟ್ ಅಗೇನ್ ವಿಚ್ ಇಸ್ ಅ ಫೆಸ್ಟಿವಲ್, ಸಂಕ್ರಾಂತಿ. ಆಫ್ಟರ್ ಸಂಕ್ರಾಂತಿ we came back again to Nityanand Trayadashi. After Nityanand Trayadashi, Gaur Purnima, the same cycle continues.
ಈ ರೀತಿ 365 ಡೇಸ್ 365 ಫೆಸ್ಟಿವಲ್ಸ್. ಭಕ್ತಿಯುತ ಜೀವನ ಅಂತ ಹೇಳಿದರೆ ಹಬ್ಬ, ಇಟ್ಸ್ ಅ ಫೆಸ್ಟಿವಲ್. ಪ್ರತಿದಿನ ಫೆಸ್ಟಿವಲ್. ಯಾಕೆ ಆ ಫೆಸ್ಟಿವಲ್? ಇಬ್ಬರ ಮಧ್ಯದಲ್ಲಿ, ಇಬ್ಬರ ವ್ಯಕ್ತಿಯ ಮಧ್ಯದಲ್ಲಿ ಪ್ರೀತಿಯನ್ನ ಹಂಚಿಕೊಳ್ಳುವಂಥ ಫೆಸ್ಟಿವಲ್. ಯಾರ ಇಬ್ಬರು ವ್ಯಕ್ತಿಯರು? ಭಗವಂತ, ಭಕ್ತ. ದ ಲವಿಂಗ್ ರಿಲೇಶನ್ಶಿಪ್ ಬಿಟ್ವೀನ್ ಟೂ ಲವರ್ಸ್ ಅಲ್ವಾ? ಸೊ ನಾವು ನೋಡ್ಬೋದು, ಹವರ್ ಲವರ್ಸ್ ಜನರಲಿ ಎವ್ರಿ ಡೇ ದೇ ವಾಂಟ್ ಸಮಥಿಂಗ್ ಸ್ಪೆಷಲ್. ಬಾಯ್ ಆದರೂ ಗರ್ಲ್ಗೋಸ್ಕರ ಏನೋ ಸ್ಪೆಷಲ್ ಮಾಡ್ತಾರೆ, ಗರ್ಲ್ ಆದರೂ ಬಾಯ್ಗೋಸ್ಕರ ಏನೋ ಸ್ಪೆಷಲ್ ಮಾಡ್ತಾರೆ. ಇಲ್ಲಿನೂ ಹಂಗೆ ಆಗುತ್ತೆ. ನಾನು ಕೃಷ್ಣಗೆ ಏನೋ ತಿನ್ನಿಸ್ಬೇಕಂತ ನಾನು ಮಾಡ್ತಾ ಇರ್ತೇನೆ, ಕೃಷ್ಣ ನನಗೆ ಬೇಕಾಗಿರೋದು ಏನೋ ಕೊಡಬೇಕಂತ ಅವನ ಜೀವನದಲ್ಲಿ ಒಂದೊಂದೊಂದೊಂದೊಂದೊಂದು ಕೊಡ್ತಾ ಇರ್ತಾನೆ. ಇಸ್ ದಟ್ ನಾಟ್ ಎ ಲವಿಂಗ್ ರಿಲೇಶನ್ಶಿಪ್ ಅಲ್ವಾ? ವಿ ಬೋತ್ ಆರ್ ನೈಸ್ ಗುಡ್ ಫ್ರೆಂಡ್ಸ್, ಒಳ್ಳೆ ಫ್ರೆಂಡ್ಸ್. ಆಲ್ದೋ ವಿ ಬೋತ್ ಕಾಂಟ್ ಟಾಕ್ ಟುಗೆದರ್. ಅಂದರೆ ಡೈರೆಕ್ಟಾಗಿ ಅವ್ರ ಮಾತು ನನ್ನ ಕಿವಿಗೆ ಕೇಳಿಸೋದಿಲ್ಲ ಅಷ್ಟು, ನಾವಿನ್ನು ಆ ಹಂತದಲ್ಲಿಲ್ಲ. ಹೌದು, ಆದರೆ ಕೃಷ್ಣ ಕಮ್ಯುನಿಕೇಟ್ ಮಾಡ್ತಾ ಇದ್ದಾನೆ ತನ್ನ ಭಕ್ತರ ಮೂಲಕ, ಅದ್ರ ಮೂಲಕ, ಇದ್ರ ಮೂಲಕ, ಶಾಸ್ತ್ರದ ಮೂಲಕ, ಜಪದ ಮೂಲಕ. ಕೃಷ್ಣ ಇಸ್ ಕಮ್ಯುನಿಕೇಟಿವ್ ಎವ್ರಿ ಡೇ ಕಮ್ಯುನಿಕೇಷನ್, ಎವ್ರಿ ಸೆಕೆಂಡ್ ಕಮ್ಯುನಿಕೇಷನ್. ಇನ್ನು ಈ ಮಟೀರಿಯಲ್ ಲೈಫ್ ಏನಂತಾರೆ, ಫ್ರೆಂಡ್ಶಿಪ್ಪಲ್ಲಿ ಅಷ್ಟು ಕಮ್ಯುನಿಕೇಷನ್ ಇರಲ್ಲ. ಕೃಷ್ಣನ ಜೊತೆ ಕಮ್ಯುನಿಕೇಷನ್ ಇನ್ನೂ ವಿಶೇಷ. ಇನ್, ಔಟ್, ಔಟ್ಸೈಡ್, ಔಟ್ಸೈಡ್ ಎಲ್ಲ ಗೊತ್ತಿರುತ್ತೆ. ಬಿಫೋರ್, ಪ್ರೆಸೆಂಟ್, ಆಫ್ಟರ್ ದಟ್ ಏನು ಬರುತ್ತೋ ಕೃಷ್ಣ ವಿಲ್ನು. ಹಂಗಿದ್ದಾಗ ನಾವು ಹಿಚ್ಕಿಚ್ಚು ಮಾಡೋದು, ಇದು ಹೇಳಿಲ್ಲ ಭಗವಂತನಿಗೆ ಬೇಡ ಅಂತ ಹೇಳಿ. ನಾವು ಯಾವತ್ತಾದ್ರೂ ಹಂಗೆ ಮಾಡಿರ್ತೀವ? ಪರಿಸ್ಥಿತಿಗಳನ್ನು ಯಾರ ಜೊತೆ ಸೀಕ್ರೆಟ್ ಇಟ್ಕೊಂಡ್ರು ಹೋಗಿ ಕೃಷ್ಣನ ಮುಂದೆ ಹೋಗಿ, ನನ್ನ ಜೊತೆ ಹಿಂಗೆ ಆಯ್ತು ನೋಡು, ನಾನು ಇದೇ ಮಾಡಿದ್ದೀನಿ ನೋಡಿ. ನನ್ನ ಇನಿಷಿಯಲ್ ಡೇಸ್, ನಾವು ಕೂಡ ನಮ್ಮ ಇನಿಷಿಯಲ್ ಡೇಸಲ್ಲಿ ಇಲ್ಲಿ ಬಂದು ಸೇವೆ ಮಾಡ್ತಾ ಇದ್ದೀವಲ್ಲ, ಸೇವೆ ಮಾಡೋ ಟೈಮಲ್ಲಿ ಗೊತ್ತಿದೆ ಏನೋ ಅಲ್ಪ ಸ್ವಲ್ಪ ತಪ್ಪುಗಳಾಗಿದೆ ಅಂತ, ಅದನ್ನು ಮುಚ್ಚಿಡೋದು, ಯಾರಿಗೂ ಕಾಣಲಾರ್ದ. ಅಲ್ಲಿ ಏನಂತಾರೆ, ಅಡುಗೆಯಲ್ಲಿ ಏನಾದರೂ ಏರ್ಪೇರ್ ಮಾಡಿರ್ತೀವಿ ಅಂದ್ಕೊಳ್ಳಿ, ಫಸ್ಟೇ ಹಾಕೋದು ಸೆಕೆಂಡ್ ಹಾಕಿರ್ತೀವಿ, ನಂತರ ಕುಕ್ ಮಾಡಿ ಏನೋ ಕಂಪ್ಲೀಟ್ ಮಾಡಿರ್ತೀವಿ, ಕರೆಕ್ಟಾಗಿ ಹಾಕಿದ್ದೀವಿ ಅಂದರೆ ಕರೆಕ್ಟಾಗಿ ಹಾಕಿದ್ದೀವಿ ಅಂತ ಅವ್ರಿಗೆ ಹೇಳೋದು, ಕೃಷ್ಣ ನಾನು ಹಿಂಗೆ ಹಾಕಿದ್ದೀನಿ ನೋಡು, ಅದ್ರ ಟೇಸ್ಟ್ ನೀನೇ ಸರಿ ಮಾಡ್ಕೊ, ನೀನೇ ಸರಿ ಮಾಡ್ಕೊ, ಈ ರೀತಿ ನಾವು ಹೇಳ್ತೀವಿ. ಸೊ ವಿ ಡೋಂಟ್ ಹೈಡ್ ಎನಿಥಿಂಗ್. ನಾವು ಭಗವಂತನ ಜೊತೆ ಏನೋ ಗುಹ್ಯವಾಗಿ ಇಟ್ಕೊಳ್ಳೋದಿಲ್ಲ. ಸೊ ಈ ರಿಲೇಷನ್ಶಿಪ್ ಎಷ್ಟು ಶುದ್ಧವಾದದ್ದಲ್ವಾ? ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ಸ್ಟ್ರಾಂಗ್ ಥಿಂಗ್ ಅಂದರೆ ಏನು? ಟ್ರಸ್ಟ್, ಬಿಲೀವ್ ಅಲ್ವಾ? ವಿಶ್ವಾಸ. ಹಾಗೂ ಏನದನ್ನು ಈಸಿಯಾಗಿ ಬ್ರೇಕ್ ಮಾಡುತ್ತೆ? ಸೀಕ್ರೆಟ್ಸ್ ದಟ್ ವಿಚ್ ಯು ವಿಲ್ ನಾಟ್ ಹ್ಯಾವ್ ವಿತ್ ಕೃಷ್ಣ. ಆ ಸೀಕ್ರೆಟ್ಸ್ ಯಾವ ಕೃಷ್ಣನ ಜೊತೆ ಇರೋದಿಲ್ಲ. ಹಂಗಿದ್ರೆ ನಮ್ಮ ಸಂಬಂಧ ಕೃಷ್ಣನ ಜೊತೆ ಯಾವತ್ತೂ ಮುರಿಯೋದೇ ಇಲ್ಲ. ಒನ್ಸ್ ಯು ಬಿಲ್ಡ್ ರಿಲೇಶನ್ಶಿಪ್, ನೀನು ಬೇಡ ಅಂತ ಹೇಳಿದ್ರು ನಿನ್ನ ಕಾಲು ಎಳ್ಕೊಂಡು ಹೋಗ್ತಾನೆ ಕೃಷ್ಣ. ಸೊ ಆ ರೀತಿ ಕೃಷ್ಣನ ಒಂದು ಪ್ರೀತಿ. ಸೊ ದಿಸ್ ಈಸ್ ಲವ್ ಆಫ್ ಗಾಡ್. ನಮಗೆಲ್ಲವನ್ನೂ ಕೊಡ್ತಾನೆ, ನಮ್ಮನ್ನ ಸುಖ, ಸಮೃದ್ಧಿ ಹಾಗೂ ಸಂತೋಷವಾಗಿ ನೋಡೋದಕ್ಕೆ ಭಗವಂತ ಇಚ್ಛೆ ಪಡ್ತಾನೆ. ಅದಕ್ಕಾಗಿ ನಮಗೆ ಇಷ್ಟು ಒಳ್ಳೆಯ ಪರಿಸ್ಥಿತಿಯನ್ನು ಉಂಟು ಮಾಡಿದ್ದಾನೆ. ಎಲ್ಲರೂ ಭಕ್ತರು ಒಂದು ಕಡೆ ಬರ್ಬೋದು, ಕೂಡ್ಬೋದು, ಪ್ರವಚನೆಯನ್ನು ಕೇಳ್ಬೋದು, ಕೀರ್ತನೆ ಮಾಡ್ಬೋದು, ನೃತ್ಯ ಮಾಡ್ಬೋದು, ಜೊತೆಲಿ ಕುಂತು ಕುಕ್ಕಿಂಗ್ ಮಾಡ್ಬೋದು, ಪ್ರಸಾದಂ ತಿನ್ಬೋದು, ತಮ್ಮ ಜೀವನದಲ್ಲಿ ಆಗುವಂಥ ಆಗುಹೋಗುಗಳನ್ನು ಎಲ್ಲ ಮಾತಾಡ್ಕೋಬೋದು. ಇವೆಲ್ಲವನ್ನು ಭಗವಂತ ನಮಗೋಸ್ಕರ ಅರೇಂಜ್ ಮಾಡಿದ್ದಾನೆ. ಸೊ ನಾವೆಲ್ಲರೂ ಇದನ್ನು ಸವಿಬೇಕು, ಉಪಯೋಗಿಸ್ಕೋಬೇಕಲ್ಲ, ಸವಿಬೇಕು. ನಾವು ಹನಿನ ಉಪಯೋಗ ಮಾಡ್ತೀವ ಅಥವಾ ಸವಿತೀವ? ಸವಿತೇವೆ. ಹೌದು. ಸೊ ನಮ್ಮ ಭಕ್ತಿಯುತ ಜೀವನ ಕೂಡ
ಅದೇ ರೀತಿ ಸುಗಮ ಸಂತೋಷ ಹಾಗೂ ಅಷ್ಟೇ ರೀತಿಯ ಶಾಸ್ತ್ರಾಧ್ಯಯನ ಇವೆಲ್ಲವೂ ಕೂಡ ಅದನ್ನು ದೃಢ ಮಾಡ್ತಾ ಹೋಗುತ್ತೆ. ಹಾಗೂ ನಮ್ಮ ಭಕ್ತಿಯುತ ಜೀವನ ನಾವು ಇದೇ ರೀತಿ ಕಟ್ಟುನಿಟ್ಟಾಗಿ ಪಾಲನೆ ಮಾಡುತ್ತಾ ಜೊತೆಯಲ್ಲಿ ವೈಭವ ಸಂತೋಷ ಹಾಗೂ ಅಷ್ಟೇ ಫೆಸ್ಟಿವಲ್ಸ್ ಹಬ್ಬಗಳನ್ನು ಆಚರಣೆ ಮಾಡುತ್ತಾ ನಮ್ಮ ಜೀವನವನ್ನು ಕಳೆಯಬಹುದು. ಯಾವ ಜೀವನ ಬೆಸ್ಟ್ ಇದೆ? ಭೌತಿಕನ ಆಧ್ಯಾತ್ಮಿಕನ? ಆಧ್ಯಾತ್ಮಿಕ. ಆಧ್ಯಾತ್ಮಿಕ ಜೀವನ ತುಂಬ ಚೆನ್ನಾಗಿದೆ. ತುಂಬ ಹೃದಯದ ಧನ್ಯವಾದ. ತಾವೆಲ್ಲರೂ ಇಷ್ಟು ಸಮಯ ಕೊಟ್ಟು ನಮ್ಮ ಒಂದು ಮಾತನ್ನು ಕೇಳಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಇವತ್ತಿನ ಈ ಪ್ರವಚನ ಶ್ರೀಲ ಪ್ರಭುಪಾದರಿಗೆ ನಾವು ಡೆಡಿಕೇಟ್ ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ನಮ್ಮ ಪ್ರೀತಿಯ ಗುರುಗಳಾಗಿರುವಂತಹ ಜಯಪತಾಕ ಸ್ವಾಮಿ. ಹರೇ